ಅನುಭವಕ್ಕೆ ಶಾಸ್ತ್ರೀಯ ಪ್ರಕ್ರಿಯೆ ಅವಶ್ಯಕತೆನೇ ಇಲ್ಲ. ಶಾಸ್ತ್ರೀಯ ಪ್ರಕ್ರಿಯೆ ಬಡ್ಬಡಿಸ್ಕೊತ ಕೂತ್ರೆ ಇದು ಅನುಭವಕ್ಕೆ ಬರೋದನ್ನ ಇಲ್ಲ. ಏನು ಅದು ಶಬ್ದ ಪಾಂಡಿತ್ಯ ಉಪಯೋಗ ಅಲ್ಲ ಅಂತ. ಬರೇ ಶಬ್ದ ಬಡ್ಬಡಿಸ್ಕೊಂತ ಕೂತ್ರೆ ಏನಕ್ಕೆ ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಯಾವ ಶಬ್ದ ಪ್ರಯೋಗನೂ ಇಲ್ಲ ಆನಂದದ ನೆನಪು ಮಾಡಲಿಕ್ಕೆ. ಇದು ಪಾಂಡಿತ್ಯ ಶಬ್ದಗಳನ್ನು ನಾವು ಬಳಸ್ಕೊಂತ ಕೂತೀವಿ ಶಾಸ್ತ್ರೀಯ ಪ್ರಕ್ರಿಯೆ. ಅದ ಶಾಣೆತನ ಅದು. ಗೊತ್ತಿಲ್ಲದವ ಅವ ಭಾಷೆ ಬಳಸೋದ್ರಾಗೇನು ಎಲ್ಲರಿಗೂ ಗೊತ್ತಿರುವಂಥ ಮಾತಿನಾಗ ಹೇಳ್ಬಿಟ್ರೆ ಮುಗಿದೋಕತ್ತಲ್ಲ. ಏನು ತಿಳ್ಕೊಬೇಕು ಮಾತ್ರ ಅದರ ಅರ್ಥ ಹುಡುಕ್ಬೇಕು, ಶಬ್ದಕೋಶ ಹುಡುಕ್ಬೇಕು. ಹೌದಿಲ್ರಿ? ಪಾಂಡಿತ್ಯ ಪ್ರದರ್ಶನ ಮಾಡೋದ್ರಾಗ ಏನೈತಿ? ಸಾಮಾನ್ಯ ಜನರಿಗೆ ಎಲ್ಲ ತಿಳಿಯುವಂಗೆ ನಮ್ಮ ರೂಢಿ ಮಾತಿನೊಳಗೆ ತಿಳಿಸ್ಕೊಟ್ರೆ ಸಾಕಲ್ಲ. ಈ ಶಬ್ದ ಹೆಂದ್ರಿ ಏನ್ರಿ ಅಂತ ಅದನ್ನ ಕೇಳ್ಕೊಂತ ಇದ್ರಾಗನ ಕಾಲ್ ಕಳಿತಾವ. ಎಲ್ಲಿ ಹುಡುಕ್ರಿ? ಆ ಪುಸ್ತಕದ ಹುಡುಕ್ರಿ, ಈ ಪುಸ್ತಕ. ನೇರವಾಗಿ ಅನುಭವ ಮಾಡ್ಕೊಂಡ್ಬಿಟ್ರೆ ಮುಗಿದೈತಲ್ಲ. ಇಷ್ಟೇ ಆಗ್ಬೇಕಾಗಿತ್ತು. ಸುಲಿದ ಬಾಳೆಯ ಹಣ್ಣಿನ ಅಂದದಿ, ಕಳೆದ ಶಿಬೂರಿನ ಕಬ್ಬಿನ ಅಂದದಿ, ಲಲಿತ ಕನ್ನಡದಳು ತನ್ನ ತಾ ತಿಳಿದರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನಾಗುವುದು ಅಂತ. ಸಂಸ್ಕೃತ ಪಾಂಡಿತ್ಯ ಅದನ್ನು ತಗೊಂಡು ಏನು ಮಾಡೋದು? ಪಂಡಿತ ನಮ್ಮ ರೂಢಿ ಭಾಷೆಯೊಳಗ ನಮ್ಮ ತಿಳ್ಕೊ ಹಚ್ಚಾರಂತಿ ನಮಗೆ ಬರೋದಲ್ಪ ಅಷ್ಟಂದು ನಾವು ಶಾಣ್ಯಾರಲ್ಪ, ನಾವು ಹೊಂಬು ಗೌಡ್ರಪ್ಪ, ನಾವು ಜವಾರಿ ಭಾಷಾದಾಗ ಮಾತಾಡೋರಪ್ಪ. ಎಲ್ಲರಿಗೂ ಜವಾರಿ ಭಾಷಾದಾಗ ಹೇಳ್ಬಿಟ್ರೆ ಅನುಭವವನ್ನು ಬಿಚ್ಚಿಟ್ಬಿಟ್ರೆ. ಹಂಗೆ ಬುದ್ಧನು ಹಂಗೆ ಹೇಳಿದ. ತನ್ನ ಅಲ್ಲಿ ರೂಢಿ ಭಾಷೆ, ಅಲ್ಲಿ ಪಾಲಿ ಭಾಷೆ, ಆ ಪ್ರಾಂತದೊಳಗೆ ಹಂಗೆ ರೂಢಿ ನಮ್ಮ ಭಾಷೆ ಮಾತಾಡೋದ್ರೊಳಗೆ ಅನುಭವನ ಬಿಚ್ಚಿಟ್ರು ಅವರು. ಪಾಂಡಿತ್ಯ ಶಬ್ದಗಳನ್ನು ಬಳಸಲಿಲ್ಲ. ಅದರ ಅವಶ್ಯಕತೆ ಇಲ್ಲ. ನೇರವಾಗಿ ಅದನ್ನು ಅನುಭವ ಮಾಡ್ಕೊಳಕ್ಕೆ ಅವು ಇದ್ರೆ ನಮಗೆ ಸುಖ ಆಗ್ತದ. ಶಿಸ್ತಾಗಿ ಅಲಂಕಾರ ಮಾಡಿದಾಕೆ ಸುಖ ಕೊಡ್ತಾಳ ನಿನಗೆ. ಯಾಕ್ರಿ? ಎಲ್ಲ ಆಭರಣ ಹಾಕ್ಕೊಂಡು ಸ್ತ್ರೀ ಎಷ್ಟು ಸುಖ ಕೊಡ್ತಾಳು? ಆಭರಣ ಹಾಕೊಳ್ಳೇ ಇದ್ದಾಗ ಸುಖ ಕೊಡೋದಿಲ್ಲ. ಯಾಕ್ರಿ? ಆಭರಣ ಹಾಕೊಂಡು ಒಳ್ಳೆ ಇದನ್ನ ಮಾಡಿದಾಗ ಎಷ್ಟ ಸುಖ ಕೊಡ್ತಾವ. ಆಭರಣ ಇಲ್ಲ ಸುಖ ಕೊಡೋದಿಲ್ಲ. ಇವೆಲ್ಲದಕ್ಕೆ ಬೇಕಾಗ್ಯವು. ನೇರವಾಗಿ ನಮ್ಮ ಅನುಭವ ಮಾಡ್ಕೊಳಕ್ಕೆ ಶಬ್ದ ಪಂಡಿತ ಅವಶ್ಯಕತೆ ಇಲ್ಲ. ಅಲಂಕಾರ ಶಬ್ದಗಳನ್ನ ಇವನ್ನೆಲ್ಲ ಉಪಯೋಗ ಮಾಡ್ತೇವೆ, ಹೌದಿಲ್ಲ? ಆರಾಮಿರ್ಬೇಕನ್ನೋ ಭಾವ ಬಂದ ಕೂಡಲೇ ಆರಾಮಿರ್ಲಿಕ್ಕೆ ಬರ್ತೈತಿ. ತನಗೆ ಗಣ್ಯವಾಗಿದ್ದದ್ದೇ ಎಲ್ಲ ಏನದ ನೋಡ್ರಿ ಅದು ಬುದ್ಧಿ ಕೆಡಿಸೋದನ. ಅದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗ. ನಮ್ಮಿಂದ ಅರಿವಿಸ್ಕೊಳ್ಳೋದೆಲ್ಲ ಏನದ ತೋರಿಡುವುದು. ಅದು ಅಚ್ಚವಾಗಿದ್ದದ್ದು ಯಾವುದು ಅಂದ್ರೆ ತಾನು. ಅಂದ್ರೆ ಒಳ್ಳೆಯದ್ದು, ತನಗೆ ಹಿತವಾದದ್ದು ಯಾವುದೈತಿ ಅಂದ್ರೆ ನನಗೆ ಬೇಕಾದದ್ದು ನನ್ನೊಳಗೆ ಐತಿ ಹೊರತು ಅನ್ಯದ್ರಾಗ ನೋಡು ಕೆಲಸನೈತಿ. ಅನ್ಯದ್ರಾಗ ಹುಡುಕಾಕ್ ಹೋಗಿ ದನದ ನೀನು ಹೊರಗೆ ನೋಡಕ್ಕೆ ಹೋಗ್ಬೇಡ. ಯಾವ ರೂಪದಾಗೂ ಇಲ್ಲ. ಹೊರಗಂದ್ರೆ ಬಹಿರ್ಮುಖ ವೃತ್ತಿ, ಗಾಯನದೊಳಗೂ ಇಲ್ಲ, ಸ್ಪರ್ಶದೊಳಗೂ ಇಲ್ಲ, ರುಚಿಯೊಳಗೂ ಇಲ್ಲ, ವಾಸನೆಯೊಳಗೂ ಅದಿಲ್ಲ. ಅದ್ರ ಬೆಣ್ಣು ಹತ್ತಿ ಹೊಂಟೇವ್ ನಾವು. ಹೊರಮುಖ ಆಗೈತಿ ವೃತ್ತಿ. ಅದನ್ನಲ್ಲೇ ನೆಮ್ಮದಿ ಕಳ್ಕೊಂಡೇವು ನಾವು ಅಂತ. ಅದಕ್ಕೆ ಹೊರಗೊಳ್ಳ ರೂಪವನು ಈಕ್ಷಿಸದೆ ಅಂತ ಹೇಳ್ಯಾರ. ಹೊರಗೆ ಹಣಿಕೆ ಹಾಕೋ ಕೆಲಸನೇ ಇಲ್ಲ ನಾವು. ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದಕ್ಕೆ ಅದನ್ನೇ ಸುಖದಾಯಕವಾದದ್ದು. ಈ ಅರಿವಿಸ್ಕೊಳ್ಳುವಂಥದ್ದೆಲ್ಲ ಜಡ ಅದ, ಅನಿತ್ಯ ಅದ ಮತ್ತು ದುಃಖ ರೂಪಿ ಅದ. ಅದಕ್ಕೆ ಅರುವಲ್ಲುದನು ಜಡವೆಂದು ಬಿಡುವನೇ ಜಾಣದ ದೇವ ಅಂತ. ಅರಿವಿಸ್ಕೊಳ್ಳೋದೆಲ್ಲ ಅದು ಜಡವಾದದ್ದು. ಅದು ಇವೆಲ್ಲ ಅರಿವಿಸ್ಕೊಳ್ತಾವ. ಅದಕ್ಕೆ ನಾವು ಅಲ್ಲ. ಈ ಶರೀರನೂ ನಮ್ಮಿಂದ ಅರಿವಿಸ್ಕೊಳ್ತೈತಿ, ಮನಸ್ಸು ನಮ್ಮಿಂದ ಅರಿವಿಸ್ಕೊಳ್ತಾವ, ಇಂದ್ರಿಯಗಳು ನಮ್ಮಿಂದ ಅರಿವಿಸ್ಕೊಳ್ತಾವ, ಬುದ್ಧಿ ಚಿತ್ತು ನಮ್ಮಿಂದ ಅವು ಅರಿವಿಸ್ಕೊಳ್ತಾವ. ನಮಗೆ ವಿಷಯವಾದ ಕಥದಿಂದ ಅವು ನಮಗೆ ಬಂಧ ಐತೆ. ನಿನಗೆಲ್ಲಿ ಐತಿ ಒಬ್ಬರು ಬಂಧನ? ನಿಮ್ಮಿಂದ ನಿನಗೆ ಗಣ್ಯವಾಗಿದ್ದಾವೆ. ಏನಾಗೋದೆಲ್ಲ ಅದರೊಳಗಾಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ. ತಿಳುವಳಿಕೆಯೊಳಗೆ ಏನಾಗಿಲ್ಲ, ಅರಿವಿನಲ್ಲಿ ಏನಾಗಿಲ್ಲ, ಅರಿವಿಸ್ಕೊಳ್ಳೋದ್ರೊಳಗಾಗೈತಿ. ಅರಿವಿಸ್ಕೊಳ್ಳೋದು ನಿನಗೆ ಗಣ್ಯವಾಗಿ ಐತೆ. ಅದು ನನಗಾಗೈತೆ ಅಂತ ನೀನು ಸುಳ್ಳ
ನೀ ಯಾರಾದ್ರು ವಿಚಾರ ಮಾಡಿ ನೋಡ್ಕೋ, ನಿನ್ನನ್ನು ವಿವರಿಸಿ ನೋಡು. ನೀ ಅರುವ ಸ್ವರೂಪದಿ, ಅದು ಅರಿವಿಸ್ಕೊಳ್ಳೋದೈತಿ. ಅದ್ರೊಳಗೆ ಏನಾರು ಆಗೈತಿ ಹೊರತು ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದು ಅನುಭವ. ಯಾವಾಗ ನಿನಗೆ ಬಂಧನನ ಇಲ್ಲ, ಅರಿವಿನಲ್ಲಿ ಮರುವೆಯಲ್ಲಿ ಅದು ಎಲ್ಲೈತಿ. ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ. ಇದೆಲ್ಲ ಯಾರಿಗೆ? ಸುಳ್ಳ ನೀನು ಬಂಧನ ಆಗಿ ಮಾಡ್ಕೊಂಡು ಕುಂತೀನಿ. ಅಲ್ಲದ್ದನ್ನು ನಾನು ಅಂತ ತಿಳ್ಕೊಂಡು ಅಜ್ಞಾನದಿಂದ, ಅನ್ಯಥಾ ಅಜ್ಞಾನ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ತು ಅರುವ ನೀನದೇ ಅನ್ನೋದು ನಿನಗೆ ಅನುಭವ ಬಂದ್ರೆ, ಮರು ಅನ್ನೋದು ಬಂಧನ ಅನ್ನೋದು ನಿನಗೆ ಇಲ್ಲದಂಗೆ ಆಗಿ ಹೋಗ್ಬಿಡ್ತದೆ. ಸುಳ್ಳ ನಾವು ನಿನ್ನ ಬಗ್ಗೆ, ಅದಕ್ಕೆ ನಿನ್ನನ್ನು ವಿವರಿಸಿ ನೋಡು, ನೀ ಯಾರಾದ್ರೂ ವಿಚಾರ ಮಾಡಿ ನೋಡು. ಇದ್ರೊಳಗೆ ಲಾಭದ ನಾವು ನಮ್ಮದು ನಮಗೆ ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ನನಗೆ ಬಂಧನ ಐತಿ, ನನಗೆ ದುಃಖ ಐತಿ ಅಂತ ತಿಳ್ಕೊಂಡು ನಾವು ಒದ್ದೆ ಆಗ್ಲಿಕ್ಕೆ. ಇದು ತಪ್ಪ ತಿಳುವಳಿಕೆ. ಇದನ್ನು ನೀವು ಕಳ್ಕೊ, ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಅಂದಾಗಿ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತದೆ. ಮತ್ತೇನೂ ಮಾಡೋದು ತಿಳಿಗೇಡಿತನದಿಂದ ನಮಗೆ ಬಂಧನ ದುಃಖ ಆಗೈತಿ ಹೇಳಿದ್ರೆ ಅದು ಹೋಗ್ತೈತಿ ಹೊರತು ಕರ್ಮ ಮಾಡದೇ ಇರೋದ್ರಿಂದ ಬಂದಿಲ್ಲ ಅದು. ಅಂದ್ರೆ ಕರ್ಮ ಮಾಡಿದ್ರೆ ಅದು ಹೋಗಿತ್ತು, ಯಾವ ಕರ್ಮದ ಸಂಬಂಧ ಇಲ್ಲ ಅದಕ್ಕೆ. ಬಂಧನ ನಮಗೆ ಅದರಿಂದ ತಿಳಿಗೇಡಿತನದಿಂದ, ಅದರ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕೆ ನಾವು ಯಾರಿದನ್ನು ನಮ್ಮ ತಿಳುವಳಿಕೆ ಮಾಡಿಕೊಂಡಾಗ ಬಂಧನನ ಇಲ್ಲ ಅನ್ನೋದು ನೆನಪುಳಿತೈತಿ. ಇದು ಕಠಿಣ ಆಗೈತಿ ನಮ್ಮದು ನಾವು ತಿಳಿದು. ತನ್ನದು ತನಗೆ ಭೇಟಿಯಾಗುವ ಜ್ಞಾನ ಅತ್ಯಂತ ದುರ್ಲಭ ಇರುತ್ತದೆ ಎಂದು ತಿಳಿಯಿರಿ ಅಂದಾರೆ. ಭಾಳ ದುರ್ಲಭದ ನಮ್ಮದು ನಮಗೆ ತಿಳ್ಕೊಬೇಕಾತಂತ ಆಗವಲ್ಲ. ಯಾಕೆ ಹೊರಮುಖ ಆಗೈತಿ ಎಲ್ಲ, ಬಹಿರ್ಮುಖ ವೃತ್ತಿ ಎಲ್ಲ ಅದು ಒಳಗೆ ಸರದಾಗ ಅಂತರ್ಮುಖಿ ಆದಾಗ ಅದರ ಅನುಭವ ನಮಗಾಗೈತೆ. ಯಾವಾಗಲೂ ಅಂತರ್ಮುಖ ವೃತ್ತಿ ಒಳಗಿದ್ದ ಅಭ್ಯಾಸ ಯಾವ ಮಾಡ್ತಾನೆ ಅವಾಗಿದೆ ಅನುಭವ. ಹೊರಗೆ ಹಣಿಕೆ ಹಾಕಿ ಅವಾಗಿದೆ ಅನುಭವಕ್ಕೆ ಬರೋದಾಗಿಲ್ಲ. ನಾವು ದುಃಖ ಬ್ಯಾಸರಿಕೆನ ಹೊಂದೋದು. ನಾವು ದನವೂ ಆಕೈತಿ ಹೊರಗೆ ನೋಡಿ ಸುಳಿದಾಡಿ, ಹೊರಗೆ ಎಲ್ಲ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತೆ ಮನಸ್ಸು. ಅದ್ರಾಗೈತಿ ಇದ್ರಾಗೈತಿ. ಯಾರು ಹೇಳಿದ್ರೆ ನಿಮ್ಗೆ ಅದರ ಸುಖ ಐತೆ ಅಂತ? ಯಾವ್ದಾರ ಬಂದು ಹೇಳಿತ್ತ ನಿಮ್ಗೆ? ಯಾವ್ದಾರ ನಿಮ್ಮ ದೇವರು ಮನೆದೇವರು ಅದು ಅವನು ಗಳಿಸ್ಪ ಸುಖ ಕೊಡ್ತಾವ ನಿನಗೆ ಅಂತ ಯಾವ ಹೇಳಿಲ್ಲ. ಆಮಂತ್ರಣ ಕೊಟ್ಟವ ನಿನಗೆ, ವಿಷಯ ವಸ್ತುಗಳು ಸುಖ ಕೊಡ್ತೇವೆ ಬಾ ಅಂತ ಕರೆದಿಲ್ಲ. ನಿನ್ನೇನು ಹೆಂಡತಿನೂ ಕರೆದಿಲ್ಲ, ಗಂಡನೂ ಕರೆದಿಲ್ಲ, ನಾನು ಸುಖ ಕೊಡ್ತೀನಿ ಬಾ ಅಂತ. ಮಕ್ಕಳು ಕರೆದಿಲ್ಲ, ಹೊಲ ಮನಿ ಬದುಕು ಬಾಳೆ ಸುಖ ಕೊಡ್ತಾವ ಅಂತ ಹೇಳ್ಯಾವ ನಿನಗೆ. ಈ ಶರೀರ ಹೇಳಿತ್ತ ನೀನು ಇದು ನಾನಂತ ತಿಳ್ಕೊ, ನಿನಗೆ ಸುಖ ಕೊಡ್ತೇನಂತ. ನಿನ್ನ ತಪ್ಪು ತಿಳುವಳಿಕೆಯಿಂದ ನಾನು ನನ್ನದು ಅಂತ ತಿಳ್ಕೊಂಡು, ಅಜ್ಞಾನದಿಂದ ಅಲ್ಲದ ನೀನ ತಿಳ್ಕೊಂಡು ಇನ್ನು ಹೆಂಗೆ ಮಾಡೋದು ಹಂಗಾರ? ಇದು ಅಲ್ಲಂತ ತಿಳಿದು ಕೈ ಬಿಟ್ಟಾಗ ನೀ ಆರಾಮ. ನೀನಾಗಿದ್ದಾಗ ಆರಾಮಿರ್ತಿ. ಮತ್ತೇನಾರ ಹಾಕೊಂಡು ಕುಂತಿ ಅಂದ್ರೆ ಅದರಿಂದ ಅದನ್ನು ಅವಲಂಬಿಸ್ಕೊಂಡ್ರೆ ಎಂದೂ ಸುಖ ಶಾಂತಿ ಸಿಗುವುದನೇ ಇಲ್ಲ. ಸುಖ ಶಾಂತಿಗೋಸ್ಕರವಾಗಿ ಅನ್ಯದನ್ನು ಅವಲಂಬನೆ ಮಾಡೋ ಕೆಲಸನೇ ಇಲ್ಲ. ಅದನ್ನು ಅವಲಂಬನೆ ಮಾಡಿದವರು ಆರಾಮದನ್ನು ನೋಡ್ಬೇಕಾದ್ರೆ ಎಲ್ಲ ಕೈ ಬಿಟ್ಟು ಉಳ್ಕೊಂಡ ತಾನಾಗಿದ್ದಾಗ ಆರಾಮ. ನಿದ್ದೆ ಹೆಚ್ಚಿದಾಗ ನೋಡ್ರಿ ಎಲ್ಲ ಹಿಡ್ಕೊಂಡಿದ್ದೇನೆ, ಎಲ್ಲ ಕೈ ಬಿಟ್ಟು ಎಷ್ಟು ಆರಾಮಿದೆ. ತಿಳಿವಿಲ್ಲೇ ಅದೇ ಅಲ್ಲಿ ಎಲ್ಲ ಕೈ ಬಿಟ್ಟ. ಇಲ್ಲಿ ತಿಳಿದಿರ್ಬೇಕಾಗೈತಿ. ಅಲ್ಲಿ ಪ್ರಜ್ಞಾ ಇಲ್ಲದ ಅದೇ ಪ್ರಜ್ಞಾ ತಪ್ಪೈತಿ. ಇಲ್ಲಿ ಪ್ರಜ್ಞಾ ಇರಬೇಕು. ಎಚ್ಚರಿದ್ದು ಆ ಸ್ಥಿತಿಯನ್ನು ನಾವು ಹೊಂದಬೇಕಾಗೈತಿ. ಅರಿವು ಸಹಿತ ಆನಂದ ಸ್ಥಿತಿ. ಅದಕ್ಕೆ ಜ್ಞಾನ ಅಂತಾರೆ, ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಜ್ಞಾನಂ ಆನಂದಂ ಬ್ರಹ್ಮ ಅಂತಿಲ್ಲ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅರಿವಿನ ಮೂಲಕ ನಾವು ಅದರ ಅನುಭವವನ್ನು ನಾವು ಮಾಡ್ಕೋಬೇಕು. ಶಬ್ದ ನನಗೆ ಆನಂದದ ಅನುಭವ ನಡೆದದನ್ನು ಎಚ್ಚರಿಕೆ ಒಳಗಿರ್ಬೇಕಾಗಿತ್ತು. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಹೌದಪ್ಪ ಹೌದು ನೀನೇ ದೇವರು. ಎಚ್ಚರ ತಪ್ಪಿದ್ದೇವೆ ಅಲ್ಲಿ ಅಜ್ಞಾನದೊಳಗೆ. ಎಲ್ಲರೂ ಮಾಡ್ತೇವೆ ಸ್ವಾಭಾವಿಕವಾಗಿ. ಅದು ಎಲ್ಲರೂ ಮಾಡುವಂತಹ ಅಜ್ಞಾನ ನಿದ್ರೆ. ಯೋಗಿಗಳು ಮಾಡುವಂತಹ ಯೋಗ ನಿದ್ರೆ, ಜ್ಞಾನ ನಿದ್ರೆ ಅಂತ. ಅದಕ್ಕೆ ಐಚ್ಛಿಕ ನಿದ್ರೆ ಅನ್ನುವಂತ ಕರೀತಾರೆ. ಇಚ್ಛಾ ಮಾಡಿದ್ರೆ ಅದು ಹತ್ತದ. ಯೋಗ ನಿದ್ರೆ ಅಭ್ಯಾಸದ ಮುಖಾಂತರ ಜನ್ಮ ಜನ್ಮಾಂತರ ನಾವು ಅಭ್ಯಾಸ ಮಾಡಿದ್ವಿ. ಆ ಭಾವದಾಗಿರ್ಬೇಕಂತ ಇಚ್ಛಾ ಮಾಡಿದ್ರೆ ಅವಾಗ ಅದು ಆ ಸ್ಥಿತಿ ಬರ್ತದೆ. ನಮ್ಮಪ್ಪಗೆ ಯಾವಾಗ ಬೇಕು ಅವಾಗ ಆ ಸ್ಥಿತಿ ಹೊಂತಿದ್ದು. ನಮ್ಮಪ್ಪ ಅಂತಿದ್ರು ಅಜ್ಜವ್ರು, ಶಿವಾನಂದ ಅಜ್ಜವ್ರ ಸಮಾಧಿ ಹತ್ತಿತ್ತು. ಮೂರು ದಿನ ಆ ಭಾವದೊಳಗಿದ್ರೆ ಉತ್ಥಾನ ಹಾಕಿದ್ರು. ಶರೀರ ಊಟ ಉಪಚಾರ ಏನು ನಡೀತಿತ್ತು. ಮೂರು ದಿನಕ್ಕೆ ಉತ್ಥಾನ ಹಾಕಿತ್ತು. ಹಂಗೆ ಆ ಸ್ಥಿತಿ ಒಳಗಿರ್ತಿತ್ತು ಶಿವಾನಂದ ಅಜ್ಜವ್ರು.
ಮನಸ್ಸು ಅರಿವಿನ ಆಶ್ರಯವನ್ನು ಪಡೆದು ಹೊರಗಿನ ವ್ಯವಹಾರ ಎಲ್ಲ ತಿಳಿತೈತಿ. ಏನ್ ಅದಕ್ಕೆ ಸ್ವತಂತ್ರತೆ ಇಲ್ಲ. ನಿನ್ನನ್ನು ಆಶ್ರಯಿಸಿಕೊಂಡು ಅದೈತಿ. ಅದನ್ನು ಆಶ್ರಯಿಸಿಕೊಂಡ ಮನಸ್ಸಿಲ್ಲೇ ನಿನಗೆ ಇರಾಕ್ ಬರ್ತೈತಿ. ನೀ ಇಲ್ಲೇ ಅದಕ್ಕೆ ಇರಾಕ್ ಬರೋದಿಲ್ಲ. ಮನ ಬುದ್ಧಿ ಚಿತ್ತು ಅಹಂಕಾರ ಎಲ್ಲ ನಿನ್ನನ್ನು ಆಶ್ರಯಿಸಿಕೊಂಡದವು. ಅವು ಇಲ್ಲೇ ನಿನಗೆ ಇರಾಕ್ ಬರ್ತೈತಿ. ನಿದ್ದೆ ಎತ್ತಾಗ ಅವು ಯಾವೂ ಇಲ್ಲ. ಶರೀರ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಚಿತ್ತು ಅಹಂಕಾರ ಎಲ್ಲ ಅಡಿಗೆ ಹೋಗ್ಯಾವ. ಅವಾಗ ಇದ್ದೇನೆ ಇಲ್ಲ, ಇದ್ದೇನೆ ಹೆಂಗಿದ್ದೆ ಅಂದ್ರೆ ಆರಾಮಿದ್ದೆ ಅಂತ. ಅವುಗಳ ಸಂಬಂಧ ಎಲ್ಲ ತಪ್ಪಿಸ್ಕೊಂಡ ನೀ ಆರಾಮದಿ. ನೀನಾಗಿದ್ದಾಗ ನೀ ಆರಾಮದಿ. ಹಂಗೆ ಎಚ್ಚರದೊಳಗೆ ಇರಾಕ್ ಕಲಿಯ. ಬ್ರಹ್ಮಜ್ಞಾನದಿಂದ ನಿನಗೆ ಪ್ರಿಯವಾದಂಥ ಆನಂದ ಉಂಟಾಗ್ತೈತಿ. ಏನು ನಿತ್ಯ ಸುಖವನ್ನು ಕೊಡುವಂಥ ಪ್ರಿಯ ವಸ್ತುಗಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಐತೆ ಅಂತ ತಿಳ್ಕೊಂಡಿದ್ರಾಗ ಹಣಿಕೆ ಕೊಂತ ಹೊಂಟಿ ಎಂದ ಇರ್ಬೇಕು. ನಿನಗೆ ಬೇಕಾದದ್ದು ನಿನ್ನೊಳಗೈತಿ, ಜಗತ್ತಿನೊಳಗಿಲ್ಲ. ಜಗತ್ತಿನ ವಸ್ತುಗಳು ಸುಖ ಕೊಡ್ತಾವಂತ ನಿನಗೆ ಭ್ರಾಂತಿ ಆಗೈತಿ. ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಅದನ್ನು ಅವಲಂಬಿಸಿಕೊಂಡವರೆಲ್ಲ ಗಳಿಸಿದವರು ಅದಾರಿಲ್ಲ. ಜಗತ್ತಿನ ವಸ್ತುಗಳನ್ನು ಗಳಿಸಿದವರು ಆರಾಮದಲ್ಲ ಕೇಳೋರು. ನೆಮ್ಮದಿಯಿಂದ ಇರ್ಬೇಕನ್ನುವಂಗಿದ್ರೆ ಇದ್ರ ಕೊಡವಿ ಕೈ ಬಿಡ. ನಿನ್ನಷ್ಟಕ್ಕೆ ನೀ ಇದ್ರೆ ಆರಾಮಿರ್ತೀನಿ. ಇದನ್ನು ಅವಲಂಬಿಸ್ಕೊಂಡು ಕೂತವರೆಲ್ಲ ಶರೀರ ಮುಂತಾದ ಉಪಾಧಿಗಳನ್ನು ಹಿಡ್ಕೊಂಡು ನಾವು ಸುಖ ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಇದ್ರ ಸಂಬಂಧ ತಪ್ಪಿಸ್ಕೊಂಡವ್ರು ಆರಾಮದವರು. ಅದಕ್ಕೆ ಈ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಭಾಳ ದಿನ ಸಂಬಂಧ ಗೆಳತನ ಮಾಡ್ಕೊಂಡು ಕುಂತಿ ಸುಖ ಕೊಡ್ತದೆ ಅಂತ ಹಿಡ್ಕೊಂಡು ಕುಂತಿ. ಇನ್ನೂ ಹೋಗಲ್ಲ ನಿನಗೆ ಇದ್ರಾಗ ಸುಖ ಬುದ್ಧಿ. ಏನೈತಿ ನೋಡ, ಏನು ಕೊಟ್ಟೈತಿ ಹಂಗಾರೆ ಇದು ಯಾರಿಗೆ ಸುಖ ಕೊಟ್ಟೈತಿ ಹೇಳ್ರಿ. ಸುಖ ಕೊಡ್ತೈತೆ ಅಂತ ಇದನ್ನು ಗಟ್ಟಿ ಹಿಡ್ಕೊಂಡು ಕುಂತ. ಎಂದು ಹೊಂದಾವಣಿಯನ್ನ ಇದರಿಂದ ಸುಖ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನ್ನು ಮಾನಿ ಮನುಷ್ಯ ಕೆಟ್ಕೊಂತ ಹೊಂಟತಿದಿಲ್ಲ. ಏನೈತಿ ನೋಡಂಗಾರ ಇದ್ರಾಗ ಈ ಶರೀರದಾಗ ಏನು ತುಂಬೈತಿ? ಸುಖ ತುಂಬೈತಿ? ಏನು ತುಂಬೈತಿ? ಎಲ್ಲ ಮಲಮೂತ್ರ ತುಂಬೈತಿ. ದವಾಖಾನ್ಯಾಗ ಡಾಕ್ಟರ್ಗಳೆಲ್ಲ ಹೆಣ್ಣುಗೊಂಡು ಕುಡಿಯಕ್ಕೆ ಹೋಯ್ತಾವ. ಇದನ್ನು ಯಾಕ್ರಿ MBBS ಅಭ್ಯಾಸ ಮಾಡೋರು ನೋಡ್ತಾರೆ ಏನೈತಿ ಎಲ್ಲ ಬಿಚ್ಚಿ ಬಿಚ್ಚಿ ಎಲ್ಲ ಅದನ್ನ ಪಾಠ. ಇಲ್ಲೇ ನಿಗದಿ ಇದ್ದಲ್ಲಿ ಐತಲ್ಲ ಹೊಯ್ಸಳ ನಗರ ಅಂತ, ಅಲ್ಲೆಲ್ಲ ಹೆಣ ತಂದ ವಿದ್ಯಾರ್ಥಿಗಳಿಗೆಲ್ಲ ಬಿಚ್ಚಿ ಬಿಚ್ಚಿ ತೋರಿಸ್ತಾರ ಅದನ್ನು. ಏನೈತಿ ಅದ್ರ ಪ್ರಾಕ್ಟಿಕಲಿಗೆ. ಮತ್ತು ಹೆಣ ಬಿಡಾಡಿ ಹೆಣ ಇರ್ತಾವಲ್ಲ ಅಲ್ಲಿ ಗೇಮ್ ಶಾಪ್ ತೊಗೊಂಡ್ಬರ್ತಾರ, ಅವ್ನು ಒಡಬಡದ ತೋರಿಸ್ತಾರ ಅವನ್ನೆಲ್ಲ. ಅದಿಲ್ಲ MBBS ಡಾಕ್ಟರ್ಗಳಿಗೆಲ್ಲ ಮತ್ತು ಪಾರ್ಟ್ಸು ಇವೇನೇನು ಐತಿದ್ರಾಗ ಅವನ್ನೆಲ್ಲ ಹೌದಿಲ್ಲ ಎಲ್ಲವೂ ನರ ಇದು ಹಚ್ತಿ ಮಾಂಸ ಎಲ್ಲ ಬಿಚ್ಚಿ ಬಿಚ್ಚಿ ನೋಡ್ಬೇಕು. ಎಲ್ಲಿ ಏನೇನೈತಿ ಎಲ್ಲ ನೋಡಿ ಮತ್ತು ಅದಕ್ಕೆ ಮೋಹಕ್ಕೆ ಬೀಳ್ತಾವ. ಏನು ಇಲ್ಲ ಅನ್ನೋದು ನೋಡಿನೂ ಮತ್ತು ಮೋಹಕ್ಕೆ ಬೀಳ್ತೀವಿ. ಏನು ನೋಡಿದ್ರೆ ಏನೈತಿ ಮ್ಯಾಗ ಎಲುಬಿನ ಹೊದಿಕೆ ಚಂದ ಕಾಣ್ತದೆ. ಯಾಕ್ರಿ ಚರ್ಮ ಸುತ್ತಿದ್ದ ಕೂಲೆ ಒಳಗೆಲ್ಲ ಮೂಳೆ ಮಾಂಸ ಮಲ ಮೂತ್ರ ಎಲ್ಲ ತುಂಬ್ಕೊಂಡಿದ್ದೀವಿ. ಬಿಚ್ಚಿದ್ರೆ ಏನು ಹೊರಳಿಲ್ಲ ಅದ್ರಾಗ. ಹುಚ್ಚು ರಾಜ ನೋಡ್ಕೊಯ್ದನಂತ ಅಕ್ಕ ಮಹಾದೇವ. ಇದ್ರಾಗ ಮೋಹಕ್ಕೆ ಬಿದ್ದೀಯ? ಏನೈತಿ ನೋಡಿದ್ರ? ಏನು ತುಂಬೈತಿ ನೋಡಿದ್ರಾಗ? ಇದಕ್ಕೆ ಮೋಹಕ್ಕೆ ಬಿದ್ದಿಯಲ್ಲೋ. ಎಲ್ಲರೂ ಅದಕ್ಕೆ ಮೋಹಕ್ಕೆ ಬಿದ್ದರು. ಅದ ಬೇಕಂತ. ಜೈನ ಮುನಿಗಳಿಗೊಬ್ಬ ತೀರ್ಥಂಕ ಆಗಿ ಹೋದ್ಲು ಹೆಣ್ಮಗಳನ್ನ. ಒಬ್ಬ ರಾಜನ ಮಗಳಕ್ಕೆ ಬಹಳ ಸುಂದರವಾದ ಶರೀರ, ಎಲ್ಲ ಸುತ್ತು ಕಡೆ ರಾಜಕುಮಾರಗಳಕಿನ ಮಾಡ್ಕೋಬೇಕು ಅನ್ನೋದು ಹಂಬಲ. ಅದಕ್ಕೆ ಅವ್ರಿಗೆ ರಾಜಾಗ ಇದನ್ನ ಮಾಡ್ಯಾರ, ಅವ್ರಿಗೆ ಕಚ್ಚೇರಿ ಕೊಡ್ತೀನೋ ಇಲ್ಲೋ ನೀವು ಅಂತ. ಅವಾಗ ಬಂದ್ ಇದನ್ನ ಮಾಡಾಕತ್ರ, ಅವ್ರು ಟಕ್ಕರ್ ಕೊಡಾಕತ್ರ. ಅವ ಹಿಂಗಾಗಿ ಕತ್ತೈತಿ ಅನ್ಕೂಲ ಮಗಳಿಗೆ ಹೇಳಿದ, ಒಂದಿನ ಕರ್ಸಟ್ರು ಯಾರ್ಯಾರು ಮಾಡ್ಕೋಬೇಕನ್ನ ಅವ್ರನ್ನೆಲ್ಲರನ್ನು ಆಮಂತ್ರಣ ಕೊಡೋದು. ತೊಂದರೆಗೆ ಒಬ್ಬನ ಕಲಾಕಾರನ ತಂದು ತದ್ರೂಪ ಅವನ ಅಕಿಯಂಗ ರೂಪ ಮಾಡಿ ಒಂದು ಗೊಂಬೆ ಮುಖ ತಯಾರು ಮಾಡಿದ. ತಯಾರು ಮಾಡಿ ಒಂದು ಗಡಿಗೆ ತರಿಸಿದ್ಲು. ಅದ್ರಾಗ ಏನೇನು ತಿಂತಿದ್ಲು ಅವನ್ನೆಲ್ಲ ತುಂಬಿದ್ಲು. ಅವನ್ನೆಲ್ಲ ಹಾಕಿ 2-3 ದಿನದ್ದೇ ಹಾಕ್ರಿ ಇಟ್ಟಕಾರ ಮುಖ ಶೃಂಗಾರ ಮಾಡಿ ಅದ್ರಾಗ ಇದನ್ನ ಸುತ್ತಿ ನಿಂದ್ರಿಸಿದ್ರು. ಅದನ್ನಲ್ಲಿ ಕುಂಡ್ರಿಸಿದ್ರು. ಕುಂತಾಳ ಅನ್ನೋರಂಗ ಎಲ್ಲ ರಾಜಕುಮಾರಗಳಿಗೆ ಆಮಂತ್ರಣ ಕೊಟ್ಟರು. ಬಂದು ನೋಡಾಕತ್ರು. ಇಲ್ಲೇ ಅದ ಅಲ್ಲಿ ಅಂತ. ಹಿಂದಗಡೆ ಆಕೆ ಒಳಗಿನಿಂದ ಬಂದಕ್ಕೆ
ಏನ್ ನೀವು ಏನು ನೋಡಕ್ಕೆ ಬಂದಿರಿ, ಇನ್ನು ನೋಡಕ್ಕೆ ಬಂದಿರಿ. ಹಂಗಾರೆ ನಾನು ಇದ್ರಾಗ ಏನೈತಿ ನಂದು ಅದ್ರಾಗ ಐತಿ, ಅದ್ರಾಗ ಏನೈತಿ ಮೊದಲು ನೋಡ್ಕೋರಿ ಅಂತ ಒಬ್ಬೊಬ್ರನ್ನ ತೋರ್ಸಾಕದ. ಅದು ಎತ್ತೈತಿ ನೋಡಾಕತ್ಕೂಲೆ ಗೊಮ್ಮ ಅನ್ನೋದದ ಹಂಗ ಹೊತ್ಕೊಂಡದ್ದು ಬರುತ್ತೆ. ಅದ್ರಾಗ ಏನೈತಿ, ಇದ್ರಾಗ ಈ ಗಡಿಗ್ಯಾಗ ಐತಿ, ಅದ್ರ ಆ ಗಡಿಗ್ಯಾಗ ಐತಿ, ಅದ್ರಾಗ ಏನೈತಿ ನೋಡ್ಕೊಂಬೋದು. ಒಬ್ಬೊಬ್ಬನ ಬಂದ್ ನೋಡೋದು ಗೊಮ್ಮ ಏನಾಯ್ತು ಗೊತ್ತಾಯ್ತೇನೆ, ಏನೈತಿ ಹಂಗಾರ ಅದ್ರಾಗ. ಇದನ್ನ ನೋಡಕ್ ಬಂದಿರಿ ಏನು ಅಣ್ಣಂದಿರಿಗ ಏನಿದು ಇಂಥದಕ್ಕೆ ಮಾಡಲಾಗಿರಿ. ಬುದ್ಧಿ ಹೇಳಿದ್ಲ, ಮಾರ್ಗದರ್ಶನ ಮಾಡಿ ಅವ್ರ ಶಿಷ್ಯ ಆಕಿ ಶಿಷ್ಯ ಆಗಿಬಿಟ್ರ. ಅವ್ರೊಟ್ಟು ಅವ್ರ ಅನುಯಾಯಿಗಳಾದ ಒಬ್ಬ ಜೈನ ಮುನಿಗಳ ತೀರ್ಥಂಕರಾಗ್ಬೋದು. ರಾಜನ ಮಗಳು ಅಲ್ಲಿ ಅಂಥವ್ರಲ್ಲಿ ಬರ್ತೈತಿ. ಅದು ಹೇಳಕ್ ಬರೋ ಹಿಂದಿನ ಜನ್ಮದ್ದು ಇದು. ಅದ್ರಾಗ ಒಂದು 2 ಪ್ರಕಾರ ಅದಾವಲ್ಲ, ಶ್ವೇತಾಂಬರ ಮತ್ತು ದಿಗಂಬರ ಅಂತ ಮಾಡ್ತಾರೆ. ಇಲ್ಲಿ ದೀಕ್ಷಾ ತಗೊಂಡಾರ ಅಂತ ಇಲ್ಲಿ ಧಾರವಾಡ ಇದ್ರಾಗ ರೊಕ್ಕ ತೋರ್ತಿದ್ರು ಅವ್ರ. ಹಂಗ ಆಕೆ ಹೆಣ್ಮಗ ಸುಭಾಷ್ ರೋಡ್ನ್ಯಾಗ ಹಂಗ ದುಡ್ಡ ತೂರು ದೀಕ್ಷಾ ತಗೊಂಡ ಸನ್ಯಾಸ ದೀಕ್ಷಾ. ಹಾ ಹಾ ಅವೆಲ್ಲ ಜೈನ ದೀಕ್ಷಾ ಮುನಿಗಳ. ಶ್ವೇತಾಂಬರಿ ದಿಗಂಬರ ವರ್ಗ ಬೇರೆ. ಬತ್ಲೆ ಅಡ್ಡಾಡೋದು, ಬತ್ಲೆ ಅಡ್ಡಾಡಿರೋದು ಜ್ಞಾನಕ್ಕೈತೇನ? ದನ ಬತ್ಲೆನ ಇರ್ತಾವಲ್ಲ, ಅವಕ್ಕೂ ಜ್ಞಾನ ಆಗ್ಬೇಕಾಯ್ತು. ಹೊರಗಿಂದಕ್ಕೆ ಅದಕ್ಕೆ ಯಾವ ಸಂಬಂಧನೇ ಇಲ್ಲ. ಮನಸ್ಸು ಬತ್ಲೆ ಆಗ್ಬೇಕಲ್ಲ. ಮನಸ್ಸಿನಾಗಿದ್ದದ್ದೆಲ್ಲ ಖಾಲಿ ಮಾಡೋದು, ತುಂಬ್ಕೊಂಡು ಕುಂತಿಯಲ್ಲ ಅಂದಾಗ ನಮ್ಗೆ ಅದು ಅನುಭವ ಬರುವಲ್ಲ. ಮನಸ್ಸಿನಾಗ ತುಂಬ್ಕೊಂಡದ್ದು ಖಾಲಿ ಮಾಡಿದ್ರೆ ಅಲ್ಲಿ ನಿಜವಾದ ಇರುವಿನ ಅನುಭವ. ಅದನ್ನ ಖಾಲಿ ಮಾಡಂತ ಕ್ರೈಸ್ತ ಹೇಳೇನಲ್ಲ ಬೈಬಲ್ ನೋಡು, ಎಂಪ್ಟಿ ದೈ ಸೆಲ್ಫ್ ಅಂಡ್ ಐ ಶಾಲ್ ಫಿಲ್ ಥೀ. ತುಂಬ್ಕೊಂಡು ಎಲ್ಲ ಮನಸ್ಸಿನಾಗ ಎಲ್ಲ ಖಾಲಿ ಮಾಡಿ ಅಲ್ಲೇ ನಾನು ಅದೇನೆ. ಅವಾಗ ನನ್ನ ದರ್ಶನ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಅನ್ಯತಾ ತಿಳುವಳಿಕೆನ ತುಂಬ್ಕೊಂಡಿರೋ ತಪ್ಪು ತಿಳುವಳಿಕೆ ತೆಗೆದಾಗ ಅಲ್ಲಿ ಎಲ್ಲರ ಹೃದಯದಲ್ಲಿ ನಾನದೆ. ಸರ್ವೇಶಾಂ ಹೃದಯ ತಿಷ್ಠತಿ ಅಂತ ಅಷ್ಟು ಪರಮಾತ್ಮನು ಕೂಡ ಅದನ್ನ ಹೇಳೋಣ. ಎಲ್ಲರ ಹೃದಯದಲ್ಲಿ ನಾನದೇನೆ. ಎಲ್ಲರ ಸ್ವರೂಪನ ನಾನು. ನನ್ನ ಅಂಶಜರನೇ ಎಲ್ಲರು, ನನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಂತ. ಇದು ತೋರಿಕೆ ಅದ. ನಾವು ತೋರಿಕೆ ಕಡೆಲ್ಲ ಕೊಟ್ಟೇವಿ, ಅದಕ್ಕೆ ನನ್ನ ದರ್ಶನ ನಿಮ್ಗೆ. ತೋರಿಕೆ ನಾಮರೂಪಗಳ ತೆಗೆದು ಹಾಕು, ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಆನಂದ ಕಡೆ ಲಕ್ಷ ಕೊಡು, ಅವಾಗ ಎಲ್ಲರಿಗೂ ನನ್ನ ದರ್ಶನ, ಸ್ವರೂಪದ ದರ್ಶನ, ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ದರ್ಶನ. ಅದಕ್ಕೆ ಕೃಷ್ಣ ಅಂದ ಸದಾನಂದ, ಅದಕ್ಕೆ ಕ್ರೈಸ್ತ ಅಂದ. ನಾವು ಏನೇನು ಕಲ್ಪಿಸ್ಕೊಂಡ್ಕೊತೇವೆ ನಾಮರೂಪಗಳನ್ನು ಹಿಡ್ಕೊಂಡು. ಆ ರೂಪದಾಗ ಬಂದು ಅದ್ರ ಮಾರ್ಗದರ್ಶನ ಮಾಡಿದ್ರು ಅವ್ರು. ಅಷ್ಟ ಕುರು ಅಷ್ಟ. ಯಾಕ್ರಿ ಅದನ್ನ ಮಾಡ್ಕೊಳ್ಳಿ ಅಂತ ಕುರು ಕೊಟ್ರ ಯಾಕ್ರಿ? ಅದನ್ನ ಅರುವನ್ನ ಮರೆತು ಕುರುವನ ಕರೆ ಅಂತ ತಿಳ್ಕೊಂಡು ಕೊಡೋದು ದಡ್ರು ಅಂತ ನೋಡ ಅಂದಾಗ ಹೌದಿಲ್ಲ. ಅರುವಿನ ಕುರುಹನು ಗುರುತಿಸಲಾರದ ಮರೆತಿಹ ಮನುಜನಿಗೆ. ಅರುವಿಸ್ಕೊಳ್ಳೋದು ಅಂತಿದ್ ನಾವು ಅಂತಿದ್ವು. ಆ ನಾಮರೂಪಗಳೆಲ್ಲ ನಮ್ಮಿಂದ ಅರುವಿಸ್ಕೊಳ್ತಾವು. ಅವು ನಾನಲ್ಲ, ಅವು ನಾನಂತ ತಿಳ್ಕೊಂಡವ್ ನನ್ನ ಭಕ್ತರನ್ನ ಅಲ್ಲ ಅಂದರು. ಹೌದಿಲ್ಲ. ನನ್ನನ್ನು ಗುರುತು ಹಿಡಿ ಅಂತ ಅರುವ ನಾನು ಅನ್ನೋದನ್ನು ಗುರುತು ಹಿಡ್ಕೊಂಡ ಅದ್ರ ಲಾಭ ತಗೋತಾನ. ಅರುವಿಸ್ಕೊಳ್ಳೋ ನಾಮರೂಪನ ಅವ ಫೋಟೋನ ಹಿಡ್ಕೊಂಡು ಕುಂತ್ರ, ಫೋಟೋ ಪೂಜೆ ಮಾಡ್ಕೊಂಡು ಕುಂತಾವ 2 ಜನ ತಿಳ್ಬೇಕು ನಿನಗೆ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಎಟ್ಟ ಅದ, ವಿಶೇಷವಾಗಿ ನಾವು ಅದನ್ನ ಅನುಭವ ಮಾಡ್ಕೋಬೇಕಂದ್ರೆ ಉಪಯೋಗ ಇಲ್ಲ. ಅದನ್ನ ಫೋಟೋ ನೋಡ್ಕೊಂತ ಕುಂತ್ರೆ ಅದನ್ನ ಪೂಜೆ ಮಾಡೋದು ಗುರುಭಕ್ತಿ ಅನ್ನೋದು. ಈಗ ಶಾಲೆ ಒಳಗೆ ಅಭ್ಯಾಸ, ಗುರುಗಳ ಅಭ್ಯಾಸ ಹೇಳಿರ್ತಾರ. ಯಾಕ್ರಿ? ಅವ್ರು ಹೇಳಿದ್ದನ್ನು ನೆನಪಿಟ್ಕೊಂಡು ಅದನ್ನ ಅಭ್ಯಾಸ ಮಾಡಿದ್ರೆ ಪರೀಕ್ಷೆ ಪಾಸ್ ಆಕೈತಿ. ಹಂಗ ಗುರುಗಳು ಫೋಟೋ ಇಟ್ಕೊಂಡು ಕಾಯಿ ಒಡನೆ ಪೂಜೆ ಮಾಡಿ ಗುರುಗಳ ದಿನ ನೀನು ಗುರುಭಕ್ತಿ ಇದೆ ಆಕೈತೆ, ಪರೀಕ್ಷೆ ಪಾಸ್ ಆಕೈತಿ. ಹಂಗಿದು ಕೈ ಮುಗಿದ್ನೆ ಕಾಲು ಮುಗಿದ್ನೆ ಯಪ್ಪ ನಿಮ್ ಮುಂದೆ ಅವ್ರ ಮುಂದೆ ಹೋಗದಿ ಕೈ ಮುಗಿದು ನಾಟಕ ಮಾಡಿದ ಕೆಲಸ ಬೇಕಾಗಿಲ್ಲ. ಅದು ನಿನ್ನಲ್ಲೇ ಐತದ, ಅಲ್ಲಿ ನೋಡು ಕೆಲಸ ಏನೈತಿ. ಎಲ್ಲರಲ್ಲಿ ಅದು ಕಾಣಕತ್ತೆ, ನಿನ್ನಲ್ಲೇ ಐತೆ ಅನ್ನೋದು ನಿನ್ಗೆ ಗೊತ್ತಾರ. ಎಲ್ಲ ಕಡೆ ಐತನ್ನ ಅನ್ನೋದು ನಿನಗ ಆ ಅರಿವು ನಿನಗತ್ತೈತಿ. ವ್ಯಾಪಕವಾದದ್ದು ಐತೆ ನಂದಲ್ಲಿ. ನಾವು ಪರಿಚ್ಛನ್ನತ್ವ ಭಾವ ಇಟ್ಕೊಂಡಿರ್ತೇವೆ. ನಾಮರೂಪಗಳ ಕಡೆ ಎಲ್ಲ ಕೊಟ್ಟೆ ಪರಿಚ್ಛನ್ನತ್ವ ಭಾವ. ನಾಮರೂಪ ತೆಗೆದು ಹಾಕ, ಆ ವ್ಯಾಪಕವಾದಂತಹ ಇರುವಿನ ಕಡೆ ಎಲ್ಲ ಕೊಡು, ಅವಾಗ ನಿನಗೆ ಎಲ್ಲ ಬ್ರಹ್ಮಮಯ ಅನ್ನೋದು ನಿನ್ಗೆ ಸರ್ವಂ ಕಲಿದಂ ಬ್ರಹ್ಮ ಅನ್ನೋದು ಅನುಭವ ಕೊಡ್ತದೆ.
ಎಲ್ಲವೂ ನನ್ನ ಸ್ವರೂಪ ನಾನು. ಇಂಥ ಒಂದು ವಿಶಾಲ ದೃಷ್ಟಿ ನಮಗೆ, ಸಂಕುಚ ದೃಷ್ಟಿ ಎಲ್ಲ ಹೋಗ್ಬೇಕು. ಈ ನಾಮರೂಪಗಳನ್ನು ಹಿಡ್ಕೊಂಡು ಕುಂತವ್ರಿಗೆ ವಿಶಾಲ ದೃಷ್ಟಿ ಎಲ್ಲಿ ಬರ್ಬೇಕದು? ಇದು ಇಷ್ಟಪ್ಪ, ಇದ ನಮ್ಮ ಅಪ್ಪನ ಫೋಟೋ ಇದಂತ ಇಟ್ಕೊಂಡು ಕುಂಡ್ರ ಅಲ್ಲಿ ಎದಕ್ಕೆ ಬರ್ಬೇಕು? ಅಂಥದನ್ನು ಮಾಡಂತ ಹೇಳಿಲ್ಲ ಅವರು ಮಹಾತ್ಮರೆಲ್ಲ. ಅದ ನಾನಂತ ತಿಳ್ಕೊಂಡವ್ರು ನಾವು ಮೂರ್ಖರವರು. ಫೋಟೋ ಗೊಂಬೆ ಅವು ಇಟ್ಕೊಂಡು ಕುಂತ ಕಿತ್ತೋಗಿ ಅಂದ ನಿನಗೆ ಇದ್ರ ಅನುಭವ ನಿನಗಾಕೈತಿ. ಗದ್ದಿಗೆ ಗೊಂಬೆ ಇಟ್ಕೊಂಡು ಕುಂತಿಯಲ್ಲ, ಎಷ್ಟು ಜನ್ಮಕ್ಕೂ ನಿನಗಾಗೋದಿಲ್ಲ, ಜ್ಞಾನ ಆಗೋದಿಲ್ಲ. ಅದ್ರ ಅಭಿಮಾನ ಹೋಗ್ಬೇಕು. ಈ ಗೊಂಬೆ ಅಭಿಮಾನ ಬಿಡ್ಬೇಕನ್ನೋದ್ನ ಆ ಗೊಂಬೆ ತಗೊಂಡು ಏನು ಕಲ್ಪಿತ ನಾಮ ರೂಪ ಇಟ್ಕೊಂಡು ಕುಂತಾವ. ಅಕಲ್ಪಿತವಾದಂಥ ಇರುವಿನ ಅನುಭವ ಹೆಂಗ ಆಗ್ಬೇಕು? ಅದನ್ನ ಅದನ್ನ ಅಲ್ಲಗಳದ ನಿಂತಾಗಿದೆ ಅನುಭವ ಕೊಡ್ತಾನೆ. ಅಂತ ಒಂದು ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಎಲ್ಲಿ ಮಟ್ಟ ನಮಗ ವಿಚಾರ ಹೊಡಿದಿಲ್ಲ ಅಲ್ಲಿ ಮಟ್ಟ ಈಗ ಎಲ್ಲ ಗೂಡ್ಸ್ ಕಂಪನಿ ಒಂದನ್ನು ನೋಡಿ ಒಂದು ಅದು ಮಾಡ್ತತೆ ಅಂತ ಇದು ಮಾಡೋದು. ಅಲ್ಲೇ ಇರ್ತೈತಿ ಮಹಾತ್ಮರು ಇರ್ತೈತಿ ಅದ್ರಾಗ ಗದ್ದಿಗ್ಯಾಗ. ಅಲ್ಲ ಪ್ರತ್ಯಕ್ಷ ಜೀವಂತ ಹೇಳಿರನ ಪರಿಣಾಮ ಬಂದು ಗದ್ಗಿ ಪರಿಣಾಮ ಏನಕೈತಿ? ಹುಚ್ಚಿ ಹೋಗಂತ ಹೆಣ ಹೋಗೋದು ಕಟ್ಟಿಗೆ ನಡ್ಕೊಂಡ್ರಿ ಅಂತ ಈಗ ಎಷ್ಟು ಜನ್ಮಕ್ಕೆ ಆಗ್ಬೇಕಪ್ಪ ನೀವು. ಹೇಳಿದ್ದನ್ನು ನೆನಪಿಟ್ಕೋ. ಅಂದಾಗಿದ ನಿನಗೆ ಅನುಭವ ಬರ್ತೈತಿ. ಹೇಳೋ ಹೊತ್ನಾಗ ಬಿಟ್ಕಾರ ಫೋಟೋ ಪೂಜೆ ಮಾಡಿನಿ ಇದನ್ನ ಮಾಡಿನಿ ಮಾಡ್ಕೊಂತ ಬಂದ್ರಿ ಏನಾವ? ಮಹಾತ್ಮನ ನೆನಪು ಮಾಡೋದಂದ್ರೆ ಏನು? ಮಹತ್ತರವಾದಂಥ ಇರುವಿನ ಕಡೆ ಎಲ್ಲ ಕೊಡ್ಬೇಕು. ನಾಮರೂಪಗಳ ಕಡೆ ಎಲ್ಲ ಕೊಡೋಂಗಿಲ್ಲ. ಮಲ್ಕೊಳ್ಳೋ ಮುಂದೆ ಹೇಳೋ ಮುಂದೆ ಅಂದ ಮಹಾತ್ಮರ ನೆನಪು ಮಾಡ್ಕೋದಂದ್ರೆ ಏನು? ಅವರ ಶರೀರ ನೆನಪು ಮಾಡೋದಲ್ಲ, ಆ ಇರುವಿನ ನೆನಪು ಮಾಡ್ಕೋಬೇಕು. ಮಹತ್ತರವಾದಂಥ ಇರುವಿನ ಕಡೆ ಎಲ್ಲ ಕೊಡಬೇಕು. ಎದ್ದಾಗ ಬಿದ್ದಾಗ ಅದನ್ನ ನೆನಪು ಮಾಡ್ಕೊಂತ ಇದ್ದಾಗ ನಿನಗೆ ಇದು ಅನುಭವ ಬರ್ತದೆ. ಗೊಂಬಿ ನೆನಪು ಮಾಡ್ಕೊತ ಕೂತ ಏನಪ್ಪ ತೋರಿ ಅಡಗೋದು, ಅದು ವಿಕಾರ ಆಗಿ ನಾಶ ಆಗೋಗೋದು. ಅದಲ್ಲ ಪಂಚಭೂತಗಳಿಂದ ಸಂಘಟಿತವಾದಂಥದ್ದು ಅದು ದೇಹ. ಅದರಿಂದ ತಯಾರಾಗಿರ್ತೈತಿ. ಅದು ಆನಂದ ಅಲ್ಲ, ಅದರಿಂದ ಆಗೋದಿಲ್ಲ. ಅದನ್ನೆಲ್ಲ ಕೈ ಬಿಟ್ಟಾಗ ನಾಮರೂಪಗಳನ್ನೆಲ್ಲ ಪೀರ್ಚಿ ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಇರು ಆನಂದದ ಕಡೆ ಎಲ್ಲ ಕೊಡು. ಅದಕ್ಕೆ ಕೆಡಲಾರದಂಥ ವಸ್ತು ಸದ್ವಸ್ತು ಅಂದ ಅದನ್ನು ನಾವು ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಹೊರತು ಈ ಕೆಟ್ಟು ಹೋಗುವಂಥ ನಾಮರೂಪಗಳು ಇದಕ್ಕಿದ್ದಂಗೆ ಇರ್ತಾವ, ಕೆಟ್ಟು ಹೋಗ್ತಾವು. ಹೌದಿಲ್ಲ? ರೂಪ ಬಿಗಡಾಯಿಸ್ತಂದ್ರೆ ಅದನ್ನ ಯಾರು ನೋಡ್ತಾರೆ? ಯಾಕೆ ಇದ ರೂಪ ಕಾಯಂ ಅಂತ ಯಾರ ಮಹಾತ್ಮ ದೇವ್ರಿಗೆ ಇದ ರೂಪ ಐತೆ ಅಂತ ಯಾರು ಬಂದು ಹೇಳಿದ್ರು ನಿನ್ಗೆ? ಇಂಥದ ರೂಪ ಐತೆ ಅಂತ ಯಾರು ಹೇಳಿದ್ರು? ನೀನೇ ಕಲ್ಪಿಸ್ಬೇಕು. ಮತ್ತೆ ನಾಮರೂಪರಹಿತವಾದದ್ದು ಅದು. ಅಂದಾಗ ನಿನಗೆ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಾಮರೂಪ ಹಿಡ್ಕೊಂಡು ಕುಂತವಾಗ ಎಷ್ಟು ಜನ್ಮ ಆದರೂ ಇದನ್ನ ನಿನಗೆ ಅನುಭವ ಬರ್ತದೆ. ದುಃಖ ಹೋಗೋದಿಲ್ಲ. ಅಜ್ಞಾನದೊಳಗಿನ ಕಲ್ಪನೆಗೊಳಗಿನ ನಾಮರೂಪಗಳೆಲ್ಲ ಅದಕ್ಕೆ ಅವನ್ನೆಲ್ಲ ಕೈ ಬಿಡ. ನಾಮರೂಪಗಳನ್ನು ಸುಮ್ಮನೆ ಮೂಲ ವಸ್ತು ಆಗಲ್ಲ. ಅದು ಪ್ರತೀಕ. ನಾಮರೂಪ ಅದು ಮೂಲ ವಸ್ತು ಅಲ್ಲ. ಅದಕ್ಕೆ ಎಡೆ ಹಿಡಿತೇವಪ್ಪ ಹಂಗ ನಿನ್ನ ಫೋಟೋಕ್ಕೆ ಎಡೆ ಹಿಡಿತೇವೆ. ನೀವು ಸುಮ್ಮನೆ ಕುಂಡ್ರಿ ಅಲ್ಲಿ. ಯಾಕ್ರಿ ನೀನು ಬೇರೆನ ಅದೇ ಮರ ನನಗೆ ಕೊಡುವ ಮರ ಅದೇ ಅಲ್ಲಿ ಅದೇ ಅಲ್ಲಿ ಫೋಟೋ ಎಡೆ ಹಿಡಿತೇವೆ ನಿನಗೆ. ಹೌದಲ್ಲ? ಆಕೈತಿಯಾ? ಇದ್ದದ್ದು ಬಿಟ್ಟು ಇಲ್ಲದನ್ನ ಏನಾರು ಮಾಡ್ಕೊಂತ ಪ್ರತೀಕ ಅದು. ಹೌದಿಲ್ಲ? ಪ್ರತಿಬಿಂಬ. ಹೌದಿಲ್ಲ? ಯಾರು ಶರೀರದ ನಿಂದಲ್ಲದ, ಶರೀರದ ಪ್ರತಿಬಿಂಬ ಅದು, ನಿಂದಲ್ಲ. ನಿನ್ನ ಫೋಟೋ ತೆಗಿಯಕ್ಕೆ ಬರೋದಿಲ್ಲ, ಶರೀರದ ಫೋಟೋ ಅದು. ಯಾವ ಕ್ಯಾಮ್ರಾಕ್ಕೂ ಬರೋದಿಲ್ಲ ನಿನ್ನ ಫೋಟೋ. ಮಹಾತ್ಮರ ಫೋಟೋ ಆ ಶರೀರ ಫೋಟೋಗೆ ಅದಂತ ಮಹಾತ್ಮರ ಫೋಟೋ ತೆಗಿಯಕ್ಕೆ ಬರೋದು. ಯಾಕೆ? ಅದು ದೃಶ್ಯವಲ್ಲ, ದೃಶ್ಯ ಅಲ್ಲ ಅದು. ಅರಿವಿಸ್ಕೊಳ್ಳೋದಲ್ಲ ಅದು. ಜಡವಸ್ತು ಆದ್ರೆ ಅದನ್ನು ತೆಗಿಯಕ್ಕೆ ಬರ್ತೈತಿ. ಅದು ಜಡವಸ್ತು, ಶರೀರ ಜಡ ಅದ. ಅದನ್ನ ನೋಡ್ಕೋತ ಕೂತ್ರೆ ಅಜಡವಾದಂಥ ಇರುವಿನ ಅನುಭವ ಹೆಂಗಾಗಕ್ಕೆ? ಅದಕ್ಕೆ ಅದನ್ನ ಅಲ್ಲಗಡೆ ತೆಗೆದು ತೋರೈತೆ. ಅದು ಇಷ್ಟು ದಿನ ಅವಧಿ ಇರ್ತದೆ, ತೋರಿ ಮತ್ತೆ ಅಡಿಗೆ ಹೋಗುದು. ನಾಮರೂಪಗಳ ಕಡೆಲ್ಲ ಕೊಡು, ಕೈ ಬಿಡು. ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಅರು ಆನಂದ ಕಡೆಲ್ಲ ಕೊಡು.
ಅಂದಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅರುವ ನೀನು ಅನ್ನೋದನ್ನ ನಂಬು. ಅರಿವಿಸ್ಕೊಳ್ಳೋದು ನೀನಲ್ಲ, ಈ ನಾಮರೂಪಗಳು ನೀನಲ್ಲ. ನಡಬರ್ಕ ಬಂದವು, ಮೊದಲು ಇಲ್ಲ ಕೊನೆಗೂ ಅವಿಲ್ಲ, ಮಧ್ಯಂತರದಲ್ಲಿ ತೋರ್ಯಾವು, ನಿನ್ನ ಕಲ್ಪನಾದಾಗ ತೋರ್ಯಾವು. ನಿನ್ನ ಕಲ್ಪನಾ ಎಲ್ಲ ಅಡಗಿದಾಗ ಏನಿರ್ತೈತಿ ನೋಡ್ಕೋ. ಕಲ್ಪನಾ ಅಡಗಿದಾಗ ಅವು ಅಡಗಬೇಕು, ಆದ್ರೆ ನೀ ಅಡಗೋದಿಲ್ಲ. ತೋರಿಕೆಲ್ಲ ಕಲ್ಪಿಸ್ಕೊಂಡದ್ದು, ತೋರಿಕೆ ಕಲ್ಪನಾ ಅಡಗಿದಾಗ ಅದು ಅಡಿಗೆ ಹೋಗ್ಬಿಡ್ತೈತಿ. ಆದ್ರೆ ನೀನು ತೋರಿಕೆಲ್ಲ ಇರುವಿಕೆ. ತೋರುವುದು ಅಡಗುದು ನಿನ್ನ ಸ್ವರೂಪ ಅಲ್ಲ, ತೋರದೇ ಅಡಗದೇ ಇದ್ದದ್ದು ನಿನ್ನ ಸ್ವರೂಪ. ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ಅದು ನೀನದು. ಅದು ನಿನ್ನ ಗುರ್ತಾನೆ ಹಿಡಿ ಅಂತ. ನಮ್ಮ ಗುರ್ತು ಯಾರು ಹಿಡಿತೀರಿ ಅಂತ ಕೇಳ್ತಿರೋದು. ನಮ್ಮ ಗುರ್ತು ಯಾರು ಹಿಡಿತೈತಿ ಅಂತ. ನಮ್ಮ ಗುರ್ತಿನ ನಿಮ್ಗೆ ಹತ್ತೋದ? ನಿನ್ನ ಗುರ್ತ ನಿನಗಿಲ್ಲ. ನಿನ್ನ ಗುರ್ತು ನಿನಗಾದ್ರೆ ನನ್ನ ಗುರ್ತು ನಿನಗೆ ಹತ್ತದ. ನಿಮ್ಮ ಗುರುತು ನೀವು ಯಾರಿದ್ದೀನೋ ನಿಮಗೆ ಗೊತ್ತಾದ್ರೆ ನಾ ಯಾರಿದ್ದೇನೋ ನಿಮಗೂ ಗೊತ್ತದ. ನೀನು ನಿನ್ನ ಗೊತ್ತಿದೆ ಶರೀರ ಅಂತ ತಿಳ್ಕೊಂಡು ನಾನು ಫೋಟೋ ಇದೆ ಅಂತ ತಿಳ್ಕೊಂಡು ಹಣದ ಫೋಟೋ ಅದ, ಎಂದಲ್ಲ ಅದು. ಅದು ಮಹಾತ್ಮರ ದರ್ಶನ ಅಂದ್ರೆ ಆ ಶರೀರ ದರ್ಶನ ಅಲ್ಲ. ಮಹಾತ್ಮರು ಭೇಟಿ ಆದ್ರಪ್ಪ ನಮ್ಗೆ, ಶರೀರ ಭೇಟಿ ಆತಿ, ಅವ್ರಿಗೆ ಭೇಟಿಯಾಗಿ ನಾ ಇರುವಿನ ದರ್ಶನ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದರ ದರ್ಶನ. ಶ್ರೇಷ್ಠವಾದಂಥ ಅರು ಆನಂದ ಸ್ವರೂಪದ ದರ್ಶನ. ಈ ನಾಮರೂಪಗಳ ದರ್ಶನ ಮಾಡ್ಕೊಂಡಿಯ ನೆಮ್ಮದಿ ಇರ್ತೈತೆ ನಿನಗೆ. ನಾಮರೂಪಗಳ ದರ್ಶನ ಮಾಡಿ ವ್ಯಾಪಕವಾದಂಥ ಇರುವಿನ ಕಡೆ ಎಲ್ಲ ಕೊಡು. ನಾ ಏನದೆ ನೀವು ಅದೇ, ನೀವೇನದೆ ನಾನು ಅದೇ. ನಾ ಬೇರೆ ಅಲ್ಲ, ನೀನು ಶರೀರ ಅಲ್ಲ, ನಾನು ಶರೀರ ಅಲ್ಲ. ಇದನ್ನು ತೆಗೆದೋಗಿ ಇದನ್ನ ಶರೀರ ಸಂಬಂಧ ತಪ್ಪಿಸ್ಕೋ. ಇದನ್ನು ವಿಚಾರದಿಂದ ವಿವೇಕದಿಂದ ಈ ನಾಮರೂಪಗಳ ಸಂಬಂಧ ತಪ್ಪಿಸ್ಕೊಂಡಾಗ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಬರ್ತೈತಿ. ಯಾವಾಗಲೂ ಅದರ ಅನುಸಂಧಾನದಾಗ ತೊಡಗಿದಾಗ ನಮ್ಗೆ ಅದು ಅನುಭವ ಬರ್ತದೆ. ಅದನ್ನು ಮಾಡಾಕ್ತಾ ಇರಲಿಲ್ಲ ನಾವು, ಬರೇ ನಾಮರೂಪಗಳ ನೆನಪು ಮಾಡ್ಕೊಂತ ಹೋಗ್ತೀವಿ. ಅದಕ್ಕೆ ಚಂದಾಗಿ ತಿಳ್ಕೊ. ಹೇಳೋ ಹೊತ್ನ್ಯಾಗ ಮಹಾತ್ಮರಿದ್ದಾಗ ಇದನ್ನು ಸರಿಯಾಗಿ ತಿಳ್ಕೊಬೇಕು ನಾವು. ಅವ್ರು ಹಾದ ಮ್ಯಾಗ ಸರಿಯಾಗಿ ಹೇಳೋದಲ್ಲಿ ಅವ್ರು ಹೆಂಗೆ ಪಾದನೆ ಹಂಗೆ ಹಲ್ಲುಗಳಿವು ಯಾಕ್ರಿ ಅದನ್ನ ಮಾಡಕ್ ಒಲ್ಲೆ ಅಂತಾರ. ಅವ್ರು ಹಲ್ಲುಗಳು ಯಾಕ ಅವ್ರಿದ್ದಾಗ ಅದನ್ನ ಅಜ್ಜಾರ ಅದನ್ನೆಲ್ಲ ತೆಗೆದೋಗಿ ಅದನ್ನ ನಾಮರೂಪಗಳ ಬಿಡ, ಅದನ್ನು ಹುಚ್ಚದನ್ನ ಮ್ಯಾಗಿನ ನಾಮರೂಪಗಳನ್ನೇ ಮೋಹಿಸಿ ಅದ್ರಾಗ ಅದ ಮೋಹದಾಗ ಇಟ್ಕೊಂಡು ಕುಂತ ನಿನ್ಗೆ ಎಂತ ಆಗ್ಬೇಕು ನಿನಗೆ. ಪ್ರತಿಯೊಂದು ವಸ್ತು ಜಗತ್ತಿನ ಯಾವ ವಸ್ತುಗಳು ಇದ್ದಕ್ಕಿದ್ದಂಗಿರೋದ್ರ ವಿಕಾರ ಆಗಿ ನಾಶ ಆಗಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡ್ಯಾರ. ನಿನಗೆ ಸುಖ ಕೊಡಾಕ್ ಬಂದಾರಂತ ನೀ ತಿಳ್ಕೊಂಡಿನ. ಏಂತಿ ತಾ ಸುಖ ಹೊಂದಾಕ ಮಾಡ್ಕೊಂಡಾಳ ನಿನ್ನ. ನೀನಾರ ನೀ ಸುಖ ಹೊಂದಬೇಕಂತ ಹೆಂಡತಿ ಮಾಡ್ಕೊಂಡಿ. ಮಕ್ಕಳಿಗೆ ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಡ್ದಿಲ್ಲ, ತಾ ಸುಖ ಹೊಂದಬೇಕಂತ ಮಕ್ಕಳನ್ನ ಹಡ್ದಾನ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರೇಮ್ ಭವತಿ ಅಂತ. ದುಡ್ಡಿನ ದಶಿಂದ ಬೇಕಾಗಿಲ್ಲ, ತನ್ನ ಕಾಮಕ್ಕೋಸ್ಕರವಾಗಿ ಬೇಕಾಗಿದೆ. ಆನಂದಕ್ಕೆ ಹೊರಗಡೆಗೆ ಐತೈತಿ ಅಂತ ಔಷಧ ತಗೊಳಕ್ ಹೋಗಿರೋ, ಶರೀರಕ್ಕೆ ಹೊರಗಡೆಗೆ ಐತೈತಿ ಅಂತ ಔಷಧ ತಗೊಳಕ್ ಹೋಗಿರೋ. ಇರುವ ಆನಂದ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸುಟ್ಟು ತಿಂತೈತಿ ಅನ್ನೋದು ಶರೀರ ತಿಂತೈತಿ. ಶರೀರಕ್ಕೆ ಕ್ಷಯ, ಕ್ಯಾನ್ಸರು, BP, ಶುಗರು ಹತ್ತೈತಿಲ್ಲ. ನಿನಗೇನಾರು ಹತ್ತೈತಿನ? ನನಗಾಗೈತಿ ಅಂತ ನೀ ತಿಳ್ಕೊಂಡು ಕುಂತೀಯಲ್ಲೋ. ನನಗ ಆಗೈತ್ರಿ, ಶರೀರದಾಗ ಆಗೈತಿ, ನಿನಗೇನು ಆಗಿಲ್ಲ. ನಿನಗೆ ಯಾವ ಬ್ಯಾನೇನೂ ಇಲ್ಲ. ಬ್ಯಾನೆಲ್ಲ ಈ ಶರೀರಕ್ಕದಾವ, ನಿನಗೆ ಯಾವ ಬ್ಯಾನೇನೂ ಇಲ್ಲ. ನಿನ್ನ ಕಡೆ ಲಕ್ಷ ಕೊಟ್ಟ ನಿನ್ನ ಭಾವದೊಳಗಿದ್ರೆ ನಿನಗೆ ಯಾವ ಬ್ಯಾನೇನೂ ಇಲ್ಲ ಅನ್ನೋ ಭಾವ ನಿನಗೆ ಗಟ್ಟಿ ಆಯ್ತಂದ್ರೆ ಶರೀರದಾಗ ಇದ್ದ ಸಹಿತ ಬ್ಯಾನೆ ಹೊಕ್ಕವು. ಹಿಂಗೆ ಸಂಕಲ್ಪ ಮಾಡ, ಮಾಡಿ ನೋಡ, ನನಗೆ ಯಾವೂ ಇಲ್ಲಪ್ಪ, ನನಗನ್ನು ಅಲ್ಲ ಅಲ್ಲಿವು ಅಂತ.
ಹಿಂಗೆ ಒಂದು ದೃಢವಾದ ಸಂಕಲ್ಪ ಮಾಡು, ಇದ್ದ ರೋಗ ಸಹಿತ ನೀನು ಹೋಗ್ತಾವ, ನಿವಾರಣೆ ಆಕ್ಕಾವ ನೋಡು. ನಿನ್ನ ಭಾವದೊಳಗೆ ನೀ ಇರಾಕೈತೆ ಅಂದ್ರೆ ಶರೀರದ ಜಡ್ಡು ಎಲ್ಲ ಕಿತ್ಕೊಟ್ಟು ಓಡಿ ಹೋಗ್ತಾವ. ನೀವು ಇದ ಭಾವದೊಳಗೆ ಏನು ಇದ ನೆನವನ್ಯಾಗ ಸತತ ಇದ ಅಭ್ಯಾಸದಾಗ ಉಳಿದ ಇಂಥ ಮನಸ್ಸು ಐತಿನಲ್ಲಿ ಪವರ್ ಮನುಷ್ಯನ್ಯಾಗ ಹೊಡೆದು ಹಾಕುವಂಥ ಸಮಸ್ಯೆ ಐತಿ, ನಿನಗೆ ಶಕ್ತಿ ಐತಿ ಮನುಷ್ಯನ್ಯಾಗ. ಏಕಾಗ್ರ ಮನುಷ್ಯನಿಂದ ನಾನು ಆರಾಮ ಸ್ವರೂಪನದೇ, ನನಗೆ ಯಾವ ರೋಗನೂ ಇಲ್ಲ ಅಂತ ಒಂದು ದೃಢವಾದ ಸಂಕಲ್ಪ ಶಕ್ತಿ ಬೇಕಲ್ಲ. ಇದ್ರೆ ಎಲ್ಲ ಇದ್ದುದ್ದೆಲ್ಲ ಹೋಕ್ಕವನು ಏನು ನಿವಾರಣೆ ಮಾಡ್ಕೊಳಕ್ ಬರ್ತೈತಿ. ಅಂತ ಪರಿಶುದ್ಧವಾದ ಮನಸ್ಸಿನಿಂದ ಸಂಕಲ್ಪ ಮಾಡಿದ್ದಾನೆ. ಏನು ಗಾಣದ ಎತ್ತಿನ ಗತಿ ತಿರುಗ್ಲಿಕ್ಕೆ ಎತ್ತಿ ಎಷ್ಟು ತಲೆಮಾರುಗಳಾದವ್ರಿ. ಖಬರ್ ಐತಿನ? ಯಾವಾಗಪ್ಪ ಇದರಿಂದ ನೀ ಬಿಡುಗಡೆ ಹೊಂದೋದು? ಒಳ್ಳೆ ಬರೀ ಅದ್ರ ಬೆನ್ನು ಹತ್ತಿ ತಿರ್ಗಾವನ ಇದರಿಂದ ಕಡೆಕ್ ಆಗೋದು ಯಾವಾಗ? ಇದ್ರ ಬೆನ್ನು ಹತ್ತಿ ದನ ಆತಿಲ್ಲ ಏನು? ದನ ಹೋತು ದನಿಯುದು ಯಾವ್ದು? ಬುದ್ಧಿನ ದನಿಯುದ ಅದ್ರ ಬೆನ್ನು ಹತ್ತಿರ ದನಿತಿ. ಅದನ್ನ ಕೈ ಬಿಟ್ರೆ ದನು ಯಾರಿಗೆ ಆಕೈತಿ? ವಿಷಯಾದಿಗಳ ಬೆನ್ನು ಹತ್ತಿ ದನದತ್ತಿಲ್ಲ, ಅದ್ರ ಬೆನ್ನು ಹತ್ತೋದು ಬಿಡು. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಮಾಡ್ಕೊಂತ ಎಲ್ಲಿ ತನಕ ಇರ್ತಿ ಅಲ್ಲಿ ಮಟ್ಟ ದನು ಇರುವುದ ನನಗೆ. ಅದನ್ನ ಕೈ ಬಿಟ್ಟಾಗ ದನು ಇಲ್ಲ ನಿನಗೆ. ನನಗೇನೂ ಆಗಬಾರ್ದು ಅನ್ನುವಂಗಿದ್ರೆ ಅವನು ಬಿಡೋದನ್ನು ತೊರೆ ವಿಷಯವನ್ನು. ವಿಷಯಗಳ ಬೆನ್ನು ಹತ್ತಿರ ಏನಾರ ಆಗುವುದನ್ನ ಅದು ಬೇಕಂದ್ರೆ ಬಂತು ನಿನಗೆ, ದುಃಖ ಚಾಲು ಆತು ನಿನಗೆ. ವಿಷಯಗಳು ಬೇಕಂದ್ರೆ ಆರಾಮ ಎಲ್ಲಿರ್ಬೇಕು ನಿನಗೆ? ಆರಾಮ್ ಬೇಕಂದ್ರೆ ಅದನ್ನ ಕೈ ಬಿಡು. ಏನು ವಿಷಯ ಬೇಕಂದ್ರೆ ಆರಾಮ್ ಕಳ್ಕೋಬೇಕಾಗೈತೆ ನೋಡ್ರಿ. ಒಂದಿದ್ದಾಗ ಒಂದು ಇರುವುದಿಲ್ಲ. ನನಗೆ ಆರಾಮನೂ ಬೇಕು, ವಿಷಯನೂ ಬೇಕು ಅಂದ್ರೆ ಸಾಧ್ಯ ಇಲ್ಲ. ವಿಷಯ ಅಂದ್ರೆ ಇವಾಗ ಇಂದ್ರಿಯಗಳು, ವಿಷಯಗಳ ಸಂಪರ್ಕ, ಇದನ್ನೆಲ್ಲ ಸಂಬಂಧ ತಪ್ಪಿದಾಗ ನೀ ಆರಾಮ್ ಇರ್ತೀನಿ ನೋಡ್ರಿ. ಇರುವಿನ ಕಡೆ ಲಕ್ಷ ಕೊಟ್ಟಾಗ ನಿನಗಿದು ಅನುಭವ ಬರ್ತೈತೆ, ಆರಾಮಿನ ಅನುಭವ. ತೋರಿಕೆ ಕಡೆ ಲಕ್ಷ ಕೊಟ್ಟಾಗ ಆರಾಮ ಕಳ್ಕೋತೀನಿ. ನೀನು ಯಾವ್ದು ಬೇಕಾದ್ ಮಾಡ್ರಿ, ನಿಮ್ಮ ಕೈ ಒಳಗೈತಿ ನೋಡ್ರಿ. ಜಗತ್ತು ತ್ಯಾಜ್ಯದ ಬ್ರಹ್ಮ ಗ್ರಾಹ್ಯವಾದದ್ದು, ಬಿಡಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂದ್ರೆ ಈ ಜಗತ್ತು, ಜಗತ್ತಿನ ವ್ಯವಹಾರ ಬಿಡದೆ. ಸುಖಿಗಳಾದವರೆಲ್ಲ ಇದನ್ನು ಕೈ ಬಿಟ್ರಿಲ್ಲ. ಎಲ್ಲಿ ಹಿಡಿದಿದ್ದಿ? ಮನಸ್ಸಿನಾಗ ಹಿಡಿದಿದ್ದಿ, ಮನಸ್ಸಿನಾಗ ಕೈ ಬಿಡು. ಆತ್ಮಾಭಿಮುಖ ಆಗೋದ್ರ ಬದಲಾಗಿ ವಿಷಯಾಭಿಮುಖ ಹಾಕೊಂಡು ಕುಂತೇವೆ ನಾವು. ಅಂದಿಂದ ಎಂದಿಗೆ ಸಾಧ್ಯ ಆಗ್ಬೇಕು ಹೇಳಿ? ಬುದ್ಧಿಗೆ ಶಾಂತಿ ಸಮಾಧಾನ ಕೊಡುವಂಥದ್ದು ಯಾವುದು ಐತಿ? ಅದು ಪ್ರಿಯವಾದದ್ದು. ಬುದ್ಧಿಗೆ ಅಶಾಂತಿ ದುಃಖವನ್ನು ಕೊಡುವಂತಹದ್ದು ಅಪ್ರಿಯವಾದದ್ದು. ನಿನಗೆ ಯಾವುದು ಈಗ ಪ್ರಿಯ ಅನಿಸೈತಿ, ನಾಳಿದ ಅಪ್ರಿಯ ಅನಿಸ್ತೈತಿ. ಇವನು ನಂಬ್ಕೊಂಡು ಕೂತಿಯಲ್ಲ, ಈ ಶರೀರ ಸುಖರೂಪ ಅಂತ ಇದ್ರ ಮ್ಯಾಗ ಎಷ್ಟು ಪ್ರೀತಿ ಇಟ್ಕೊಂಡು ಕುಂತೀವಿ, ನಾಳಿದ ಅಪ್ರಿಯ ಆಕೈತಿ. ಏನ್ ಯಾಕ ಇದ್ರ ಮ್ಯಾಗಿನ ರೂಪ ಇದು ಬಿಗಡಾಯಿಸ್ತೆ ಅಂದ್ರೆ ಇದನ್ನ ನೋಡಕ್ ಬ್ಯಾಡಪ್ಪ ನಂಗಂತ. ಅದನ್ನೇನ್ ನೋಡ್ತಿ ಅಂತ ಒಳ್ಳೆ ಚಂದ ಕಂಡೈತಿ. ಈಗ ಒಳ್ಳೆ ಹರೇ ಇದ್ದಾಗ ಯಾಕ್ರಿ ಮೋಹಕ್ಕೆ ಬಿದ್ದಿ ಅದನ್ನ. ಅದು ಹಳಿಸ್ತೆ ಅಂದ್ರೆ ಹೋಗೋ ಮರ, ಹಳಸಿದ ಉಂಡಿ ಯಾರು ಬಿಡ್ತಾರನ್ರಿ? ಯಾಕ್ರಿ ಇದೇನು ಮರ ಹಚ್ಚಗಾಗೈತಿ ಬೆಳೆಸಿದ ಹಳಸಿದ ಇದನ್ನ ಒಗಿಯತ್ತಾಗಂತೀವಿ. ಹಂಗ ಹಳಸಿದ ಹೆಂಡತಿ, ಹಳಸಿದ ಮುದುಕನ್ನ ಗಂಡನ ಯಾರು ಬಿಡ್ತಾರ? ಮುದುಕಿ ಹೆಂಡತಿನ ಯಾರು ಬಿಡ್ತಾರ? ಹೋಗೋ ಮರ ಅಂತೀವಿ. ಹಂಗೆ ಹಳಸಿ ಹೋಗುದಿದೆಲ್ಲ ಶರೀರ. ಒಳ್ಳೆ ತಾರುಣ್ಯದ ಶೋಭೆ ಎಷ್ಟು ತನ ಇರ್ತೈತಿಪ್ಪ, ಶರತ್ಕಾಲದ ಮೋಡದಂತೆ. ಮುದುಕನ ಕಂಡ್ರೆ ಒಳ್ಳೆ ನಗತಿ, ಯಾಕ್ರಿ ಮುದುಕ ಅಂತ ನಿನಗೂ ಬರ್ತೈತಿ. ಅದ ಪಾಲ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಹಣ್ಣಲ್ಲಿ ಕಂಡು ಹಸರೇಲಿ ನಗತಿತ್ತಂತ. ನಾನು ಹಣ್ಣಕ್ಕೇನು ಅನ್ನೋದು ಅದಕ್ಕೆ ಖಬರೇ ಇಲ್ಲ. ಹೌದಲ್ಲ? ನೋಡ್ತೇವೆ ನಾವು, ಸರಿ ಮುದುಕ ಆತತ್ವ. ನೀವು ಹರಿದ ಎಷ್ಟು ದಿನ ಆಯ್ತಪ್ಪ ನೀನು ಹರಿ? ಮಳೆಗಾಲದ ಮೂಡದಂಗ ಗಾಳಿ ಬಿಟ್ರೆ ಹಾರಿ ಹೋಗುದು. ಮತ್ತೆ ಯೌವನ ಬಂತು ಹೋದ್,
ಯಾಕ್ರಿ? ಬಾಲ್ಯನೂ ಬಂತು ಹೋತು. ಅವಸ್ಥೆಗಳೆಲ್ಲ ಶರೀರ ಅವಸ್ಥೆಗಳು ವಿಕಾರಕ್ಕೂ ಅಂತ ಹೋಗುವ ನಾವು. ಏನು ಯಾವೂ ನಿನಗೆ ಹತ್ತಿಲ್ಲ ಅವು. ಏನು ಬಾಲ್ಯನೂ ಹತ್ತಿಲ್ಲ, ಯೌವನನೂ ಹತ್ತಿಲ್ಲ, ಮುಪ್ಪನೂ ನಿನಗೆ ಹತ್ತಿಲ್ಲ. ಅದ ನಾನು ಅಂತ ಆರೋಪ ಮಾಡ್ಕೊಂಡು ಕುಂತೀವಿ. ನೀ ಮುದುಕನೂ ಅಲ್ಲ, ಹರಿಯದವನೂ ಅಲ್ಲ, ಬಾಲ್ಯ ಶರೀರ ಧರ್ಮದ ನಿನ್ನ ಧರ್ಮ ಅದನ್ನು ನೋಡಾವ ನೀನು ಎದುರಿಟ್ಟದನ್ನು ನೋಡ್ತಿ. ನಿನಗೇನು ಸಂಬಂಧ? ನನ್ನಿಂದ ಅರಿವಿಸ್ಕೊಳ್ಳೋದು ನನಗೆ ಗಣ್ಯವಾಗೈತಿ. ಅದ ನಾನಂತ ತಿಳ್ಕೊ. ನಾನಾ ಮುದುಕಾಗೈತಿ, ನಾನಾ ಹರಿಯದವಾಗೈತಿ. ಆ ಶರೀರ ಆಗೈತಿ, ನೀ ಏನಾಗಿಲ್ಲ. ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ ಇವೆಲ್ಲ ಶರೀರ ಧರ್ಮಗಳು. ನಿನಗೇನು ಸಂಬಂಧ ಇಲ್ಲ. ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತೀವಿ, ನಾನು ನನ್ನದು ಅಂತೇಳಿ. ಸಂಬಂಧ ತಪ್ಪಿಸ್ಕೋ, ಆರಾಮ ಐತಿ. ನೀ ಎಷ್ಟು ಜನ್ಮ ಇದು ನಾನು ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನಿನ ಬೇರೆ, ಶರೀರನ ಬೇರೆ ಅಂದಿ. ವಿಷಯಗಳಲ್ಲಿ ಬುದ್ಧಿ ಒತ್ತಿ ಇಟ್ಕೊಂಡು ಕುಂದ್ರೆ ಇದು ಎಂದು ತಿಳಿಬೇಕು ಹೇಳಿ? ಬರೇ ಅದನ್ನು ಬಿಟ್ಟು ಬರಾಕ್ತಾ ಇರಲಿಲ್ಲ. ಬಾಳೆ ಚಿಂತನ ಬಿಟ್ಟ ಇದ್ರ ಕಡೆ ಲಕ್ ಕೊಡಾಕ್ತಾ ಇರಲಿಲ್ಲ. ಬರೇ ಅದ ವ್ಯಸನದಾಗ ಕಾಲ್ ಕಳ ಸತ್ವರೆ ಅದಕ್ಕೆ ಬಂದು. ಅದಕ್ಕೆ ವಿಷಯಗಳನ್ನ ಕೈ ಬಿಡೋದು. ವಿಷಯಾನ್ ತ್ಯಜ ವಿಷವತ್ತೇದಿ ಮುಕ್ತಿ ಮಿಚ್ಛಸಿ ಚೇತ್ ಅಂತ. ಅದಕ್ಕೆ ವಿಷ ಅಂತ ತಿಳಿದು ಕೈ ಬಿಡುವನ್ನೆಲ್ಲ. ಅಂದಾಗ ನಿನಗಿದು ಅನುಭವ ಬರ್ತೈತಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಗ ಎಲ್ಲ ಸಂಬಂಧ ತಪ್ಪಿರ್ತೈತಿ. ಅವಾಗ ತಾತ್ಪೂರ್ತಿಕ ಆರಾಮ ಇರ್ತಿ. ಕಾಯಂ ಆರಾಮ ಇರ್ಬೇಕು ಅನ್ನೋಂಗಿದ್ರೆ ಎಂದೆಂದೂ ಇದ್ರ ನೆನಪು ಬರ್ದಂಗೆ ಮಾಡ್ಕೊಂಡು ವಾಸನಾ ವಿಷಯ ವಾಸನಾ ನಾಶ ಮಾಡ್ಕೊಂಡಾಗ ಇದು ಹೋಗ್ತೈತಿ ನೋಡ್ರಿ. ಪೂರ್ಣ ಇದ್ರ ದುಃಖದಿಂದ ನಮಗೆ ಬಿಡುಗಡೆ ಆಕೈತಿ. ವಾಸನಾ ಒಳಗಿತ್ತಂದ್ರೆ ಮತ್ತೆ ಅದನ್ನ ನೆನಪಾದ ಕೂಡಲೇ ಮತ್ತೆ ಚಾಲುವಾದ ಅದನ್ನು ಹೊಂದಬೇಕನ್ನೋ ಇಚ್ಛಾಗ್ತೈತಿ. ಒಳಗೆ ಗಂಡನ್ಯಾಗ ವಾಸನಾ ಗಂಟು ಹಂಗ ಇತ್ತಂದ್ರೆ ಮತ್ತು ಅದನ್ನ ನೋಡಿದ ಕೂಡಲೇ ಮತ್ತೆ ಅದನ್ನ ಬೆಣ್ಣು ಹತ್ಬೇಕಂತ. ಅದಕ್ಕೆ ವಾಸನಾ ಗ್ರಂಥಿ, ಅದಕ್ಕೆ ಹೃದಯ ಗ್ರಂಥಿ ಅಂತ ಅದನ್ನು ನಾಶ ಮಾಡಬೇಕು. ವಿಚಾರದಿಂದ ಹೃದಯ ಗ್ರಂಥಿ ನಾಶ ಆದಾಗ ಇದ್ರ ಅಭ್ಯಾಸ ಮಾಡ್ಕೊಳಕ್ ಬರ್ತೈತಿ. ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಅದಕ್ಕೆ ಎಲ್ಲಿ ತನಕ ವಾಸನ ಒಳಗದವು ಅಲ್ಲಿ ತನಕ ಮನಸ್ಸು ಅಥವಾ ಅಂತಃಕರಣ ಸ್ವಚ್ಛ ಆಗುದಿಲ್ಲ. ಅದಕ್ಕೆ ವಾಸನ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಇದ ಅಭ್ಯಾಸ, ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ಈ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಅವಾಗ ನಿನಗೆ ಇದು ಅನುಭವ ಬರ್ತೈತಿ. ಅಂತಃಕರಣ ಅಥವಾ ಮನಸ್ಸು ಸ್ವಚ್ಛ ಆದಾಗ ವಾಸನೆ ಯುರಿಸದೆ ಏಕಾಗ್ರತೆ ಕರುಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದ ನಿಜ ಸುಖವಂತ. ಮನಸ್ಸಿನ ಏಕಾಗ್ರತೆ ಆಗ್ಬೇಕಂದ್ರೆ ವಾಸನೆಗಳ ತ್ಯಾಗ, ಭೋಗ ವಾಸನೆಗಳು ಒಳಗೆಲ್ಲ ಗಟ್ಟಿ ಮುಟ್ಟಿಕೊಂಡು ಬಿಟ್ಟಾವು. ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ಹೋಗ್ಯಾವು ಇಲ್ಲ ಅನ್ನೋದು. ವಿಕಾರ ಹೊಂದುವಂಥ ಪ್ರಸಂಗದೊಳಗೆ ಯಾರ ಮನಸ್ಸು ವಿಕಾರ ಆಗೋದಿಲ್ಲ ಅವ ವಾಸನಾ ರಹಿತ. ಅವಾಗ ಧೀರ ಅಂತ. ವಾಸನ ಕಳ್ಕೊಂಡವ. ಒಂದು ಒಗ್ಗರಣೆ ವಾಸನೆ ಗಂಟು ಬಿತ್ತು ಬಡಿಯಾಕೈತೆ ಅಂದ್ರೆ ಬಿಡುದಿಲ್ಲ. ಹೌದಿಲ್ಲ? ಒಳ್ಳೆ ಯಾಕಡೆಯಿಂದ ಬರ್ತೈತಿ ಉಪಾಯ? ಯಾಕ್ರಿ? ಒಗ್ಗರಣೆ ವಾಸನೆ ತಿನ್ಬೇಕನ್ನೋ ವಾಸನ, ರೂಪದ ಮ್ಯಾಗಿಂದು, ಗಾಯನದ ಮ್ಯಾಗಿಂದು ರುಚಿ ಇವೆಲ್ಲ ಹೋಗುದು. ಸ್ಪರ್ಶ, ಮೂಗಿನ ಸೇಂಟು ವಾಸನೆ, ಅವುಗಳು ಬೆನ್ನು ಹತ್ತಿ ಅವು ಸುಖ ಕೊಡ್ತಾವ. ಅವುಗಳು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಜಗತ್ತಿನ ಎಲ್ಲ ಇರೋರಿಲ್ಲ ಅದನ್ನೆಲ್ಲ ಅನುಕೂಲ ಮಾಡ್ಕೊಂಡು ಆರಾಮ ಇದ್ದು ಬಿಡ್ತಿದ್ರು. ಆರಾಮ್ ಯಾರು ಅದಾರ ಹೇಳಿ? ಅದ್ರ ಬೆನ್ನು ಹತ್ತಿದವ್ರು. ಭ್ರಮ ಆಗೈತಿ ನಿಮಗೆ. ವಾಸನ ನಾಶ ಮಾಡ್ಕೋಬೇಕಾದ್ರೆ ನಿರಂತರ ಪ್ರಯತ್ನ, ಬಹಳಷ್ಟು ಜನ್ಮಗಳ ಅಭ್ಯಾಸ ಬೇಕಿದೆ. ಬಹುನಾಮ್ ಜನ್ಮನಾಮ್ ಅಂತೆ ಮಾಮೇತಿ ಪರಂತಪಃ ಅಂತ. ಎಷ್ಟೋ ಮನುಷ್ಯನ ಜನ್ಮಗಳು ಹೋಗ್ಬೋದು. ಪ್ರಯತ್ನ ಮಾಡಾಕತ್ತೀರಿ ಈಗಿರ್ತ. ವಸ್ತು ಹೆಂಗದ ನೋಡ್ರಿ, ಹಂಗ ಅದ್ರ ತಿಳುವಳಿಕೆ ಆಗೋದಕ್ಕೆ ವಸ್ತು ತಂತ್ರ ಅಂತಾರೆ. ಅದಕ್ಕೆ ವಿದ್ಯಾ ಅಂತಾರ. ವಸ್ತು ಸ್ವರೂಪ ಅವಧಾರಣಂ. ಇದ್ದಕ್ಕಿದ್ದಂಥದ್ದು ಯಾವ್ದೈತಿ
ಅದಕ್ಕೆ ವಸ್ತು ಅಂತಾರೆ, ಅದಕ್ಕೆ ವಿದ್ಯಾ ಅಂತಾರೆ, ಅದಕ್ಕೆ ಜ್ಞಾನ ಅಂತಾರೆ. ಬದಲಾಗದೆ ಒಂದೇ ನಮೂನೆ ಇರ್ತಕ್ಕಂಥ ವಸ್ತುವಿನ ತಿಳುವಳಿಕೆ, ಈ ಬದಲಾವಣೆ ಆಗುವಂಥ ವಸ್ತುಗಳ ಜ್ಞಾನಕ್ಕೆ ಜ್ಞಾನ, ಜಗತ್ತಿನ ವಸ್ತುಗಳ ತಿಳುವಳಿಕೆ ಜ್ಞಾನ ಅನ್ನಕ್ಕೆ ಬರಬೇಕು. ಏನು ಬದಲಾಗದೆ ಇದ್ದಂಥ ವಸ್ತು ಅಂದ್ರೆ ನೀ ಎಂದೂ ಬದಲಾವಣೆ ಆಗಿಲ್ಲ. ಈ ತೋರಿಕೆ ವಸ್ತುಗಳು ಇದಕ್ಕಿದ್ದಂಗೆ ಬದಲಾವಣೆ ಹಾಕೊಂತ ಹೋಗುವು. ಅದ್ರ ತಿಳುವಳಿಕೆ ಎಷ್ಟೇ ಮಾಡಿಕೊಂಡ್ರು ಸುಧಾ ನಿನಗೆ ನೆಮ್ಮದಿ ಆಗುವುದು ಇರುವುದನೇ ಇಲ್ಲ. ಜೀವೇನ ತಾನು ಕಲ್ಪಿಸ್ಕೊಂಡನಲ್ಲ, ತಾನು ಕಲ್ಪಿಸ್ಕೊಂಡ ತಿಳುವಳಿಕೆಗೆ ಕರ್ತೃತಂತ್ರ ಅಂತ. ಏನ್ ನಾವು ಯಾರು ಅನ್ನೋದು ತಿಳ್ಕೊಂಡಾಗ ಸಂಕಟ ನಿವಾರಣೆ ಆಕೈತಿ. ವಸ್ತು ಹೆಂಗದ ಹಂಗಾದ್ರೆ ತಿಳುವಳಿಕೆ ಇಲ್ಲೇ ಸಂಕಟ ಹೋಗಂದ್ರೆ ಹೆಂಗೆ ಹೋಗ್ಬೇಕು ಹೇಳ್ರಿ. ಏನ್ ನೀ ಏನೇನಾರ ಕಲ್ಪಿಸ್ಕೊಂಡು ಏನೇನಾರ ಮಾಡ್ಕೊಂತ ಹೊಂಟಿ, ಯದ್ವ ತದ್ವ ಮಾಡಿದ್ರೆ ಯದ್ವ ತದ್ವ ಹಾಕೊಂಡ್ಕೊಂಡಿರ್ತೈತಿ. ನೀ ಮಾಡವ ಹೆಂಗೆ ಕಲ್ಪಿಸ್ಕೊಂತಾನ ಹಂಗೆ ಕರ್ಮಗಳು ನಡೆದಿರ್ತಾವೆ. ಕರ್ಮ ಮಾಡದ ಹೊರತು ಕರ್ಮದ ಫಲ ದೊರೆಯುವುದಿಲ್ಲ. ಕರ್ಮದ ಫಲಾನು ಅದ ಅನಿತ್ಯದೆ, ಕಾಲಾಂತರದಲ್ಲಿದ್ದು ನಾಶ ಆಗಿ ಹೋಗ್ತೈತಿ. ಆದರೆ ಮುಕ್ತಿ ಅಥವಾ ಮೋಕ್ಷ ಏನದ ಯಾವ ಕರ್ಮದ ಫಲಾನು ಅಲ್ಲ. ಕರ್ಮದಿಂದ ನಿನಗದು ಮತಟು ಬಂಧನನ ಹೊರತು ಮುಕ್ತಿ ಅನ್ನೋದಿಲ್ಲ. ಇಲ್ಲಿ ಆನಂದ ಅದು ಯಾರ ನಿರ್ಮಾಣ ಮಾಡಲ್ಪಟ್ಟಂತ ಏನಾರು ಕುಡಿಸಿ ತಯಾರು ಮಾಡೋದು ಅನ್ನೋದು. ಕಿಚಡಿ ಮಾಡ್ತಿರೋ ಏನು ಸುಖ ತಯಾರು ಮಾಡ್ತಿರೋ, ಕಡುಬು ಕರ್ಚಿಕಾಯಿ ಮಾಡ್ತಿರೋ ಏನು ಸುಖ ತಯಾರು ಮಾಡ್ತಿರೋ. ಏನಾರ ಮಾಡೋದ್ರಿಂದ ಏನಾರ ಆಕೈತಿ ಹೊರತು ಆರಾಮ ಇರೋದಿಲ್ಲ. ನೀವು ಮಾಡಿದ್ದು ಯಾವ್ದು ಕಾಯಂ ಉಳಿದೈತಿ ಹೇಳ್ರಿ. ನಿಮಗೇನು ಬೇಕಾಗೈತೆ ಅದನ್ನ ಏನಾರ ಮಾಡಿ ಏನು, ಅದನ್ನ ಏನಾರ ಹೊಂದಲಿಕ್ಕೆ ಪ್ರಯತ್ನ ನಡೆಸಿ ಏನು. ಎತ್ತಾಗ ಹೊಂಟಿರಿ ನೋಡ್ಕೋರಿ. ಬೇಕಾದದ್ದರ ಸುಖ ಅಂತಿ, ಅದನ್ನ ಬಿಟ್ಕೊಟ್ಟು ಏನಾರ ಮಾಡ್ಕೊಂತ ಕುಂತೀವಿ. ನಿನಗೆ ಸುಖ ಬೇಕಾಗೈತಿವ, ಕಡುಬು ಕರ್ಚಿಕಾಯಿ ಬೇಕಾಗ್ಯಾವ. ಏನು ಮಾಡ್ತೀಯ ಅದೆಲ್ಲ ನಿನಗೆ ದುಃಖನ ಕೊಡ್ತೈತಿ. ಸ್ವಂತ ವಿಚಾರ ಮಾಡ್ಬೇಕ್ರಿ ಇದನ್ನ. ಮಂದಿ ಮಾರಿ ನೋಡ್ಕೊಂತ ಕೂತ್ರೆ ತಿಳಿದಿಲ್ರಿ ಇದು. ಏನಿರ್ತೈತಿ ಮಂದಿ ಮಾರ್ಯಾಗ, ನಿನ್ನ ಮಾರ್ಯಾಗ ಏನಿರ್ತೈತಿ ಅದು ಮಾರಿ ಹಳಿಸಿ ಹೋಕ್ಕವು. ಹಳಸಿ ಹೋಗು ಮಾರ್ಯಾಗ ಮಕ ನೋಡ್ಕೊಂತ ಆ ಕಡೆ ಎಲ್ಲ ಅಷ್ಟು ಕೊಟ್ಕೊಂಡು ಕೂತ್ರೆ ಮಕದಾಗಿರ್ತೈತೇನೆ. ಹಳಿಸಿ ಹೋಗು ಮಕ ನೋಡ್ಕೊಂತ ಕೂತ್ರೆ ಆರಾಮ ಅನುಭವ ಬರ್ತೈತೆ ನಿಮ್ಗೆ. ನಾವು ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತಿಳಿಯುವಂಗೆ ಹೇಳ್ತಿರ್ತೀವಿ. ಅದ್ರ ಕಡೆ ಲಕ್ ಕೊಟ್ಟ ಲಾಭ ತಗೋತಾರೆ ಕೊಟ್ಟವರು. ಕೊಡ್ಲಿಕ್ಕೆ ನಾವಾರ ಏನು ಮಾಡೋದು? ಮಹಾತ್ಮರು ಹೇಳಿದ ಮಾತಿನ ಮೇಲೆ ಲಕ್ಷ ಕೊಟ್ಟು ಅದ್ರ ಕಡೆ ತಿಳ್ಕೊಂಡ್ರಿ ದೊಡ್ಡ ಲಾಭ ಅದ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಗ ಹಾನಿ ನೋಡಿ. ಸುಖ ನಾಶ ಆಗಿ ಹೋಗುವ ವಸ್ತು ಅಲ್ಲದು. ನೀವು ಮಾಡಿದ್ದು ಅವು ಇದಕ್ಕಿದ್ದಂಗೆ ಇರೋದ್ರ ನಾಶ ಆಗಿ ಹೋಗ್ತೈತಿ. ಇದನ್ನು ನೀವು ತಿಳುವಳಿಕೆಯಿಂದ ತಿಳ್ಕೊಂಡ್ರು, ಏನಾರ ಕರ್ಮ ಮಾಡಿ ತಿಳ್ಕೊಂಡ್ರು. ಈಗ ಹೇಳಿದ್ದು ತಿಳುವಳಿಕೆಯಿಂದ ತಿಳ್ಕೊಂಡ್ರೆ ಹೌದಿಲ್ಲ. ಇದಕ್ಕೆ ನೋಡೋ ಜ್ಞಾನ ಅನ್ನೋದು. ಆದ ಕಾರಣ ಜ್ಞಾನದಿಂದನ ಮೋಕ್ಷ ಹೊರತು ಕರ್ಮದಿಂದ ಅಲ್ಲದು. ಆರಾಮ ಕಾಯಂ ಬೇಕಾಗಿತ್ತಂದ್ರೆ ನೀ ಯಾರದನ್ನು ಮೊದಲು ತಿಳ್ಕೊ. ನಿನ್ನ ಕಡೆ ಎಲ್ಲ ಕಾಯಂ ಇದ್ದ ವಸ್ತು ನೀನು, ಯಾವಾಗಲೂ ಇದ್ದದ್ದು ಸುಖರೂಪವಾದಂತಹದ್ದ ನೀನದಿ. ನಿನ್ನ ಬಿಟ್ಟು ಅನ್ಯವಾಗಿ ಇದ್ದದ್ದು ಯಾವುದೂ ಕಾಯಂ ಇರೋದಿಲ್ಲ, ತೂರ್ ಎಡಗೋದು. ನಮ್ಮ ಲಕ್ಷ್ಯ ಯಾವಾಗಲೂ ಎಲ್ಲಿ ಐತಿ ನೋಡ್ಕೋ, ಆ ತೂರ್ಗಿ ಕಡೆ ಲಕ್ಷ್ಯ ಐತಿ. ಕಾಯಂ ಇದ್ದದ್ರ ಕಡೆ ಲಕ್ಷ್ಯ ಇಲ್ಲ, ಅದ್ರ ಕಡೆ ಲಕ್ಷ್ಯ ಕೊಟ್ರೆ ನಿನಗೆ ದುಃಖನೇ ಇರ್ತಿದ್ದಿಲ್ಲ. ಈ ತೋರಿಕೆ ಇದಕ್ಕಿದ್ದಂಗೆ ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ, ಮತ್ತು ನೆಮ್ಮದಿ ಇಲ್ಲ ಅಂತ. ನೆಮ್ಮದಿಯಲ್ಲಿ ಕೊಡ್ಬೇಕಾದ ತೋರಿಕೆಯಲ್ಲಿ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಕೂಡ ಅಂದಾಗ ನೀ ಆರಾಮೈತಿ. ಆರಾಮು ಕಳೆದು ಹೋಗುವಂತ ತೋರಿ ಅಡಗುವಂತ ವಸ್ತು ಅಲ್ಲದು, ಯಾವಾಗಲೂ ಇದ್ದದ್ದು ಅದು. ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಜಗತ್ತಿನೊಳಗೆ ಆರಾಮಿರ್ಬೇಕಂತ ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡ್ತಾರ ಜನ ಎಲ್ಲ. ಯಾರು ಆರಾಮದಾರ ಹೇಳ್ರಿ? ನಿನಗೆ ಆನಂದ ಬೇಕಾಗಿತ್ತಂದ್ರೆ ಮೊದಲು ನೀ ಯಾರನ್ನು ತಿಳ್ಕೊ. ಕರ್ಮ ಮಾಡ್ಕೋತ ಕೂತ್ರೆ ನಿನ್ನ ಅನುಭವ ನಿನಗಾಗೋ, ನೀ ಯಾರದೇ ಅನ್ನೋದು ಎಂದು ಗೊತ್ತಾಗಬೇಕು.
ಬುದ್ಧಿಯನ್ನು ವಿಷಯಾದಿಗಳಲ್ಲಿ ಒತ್ತಿ ಇಟ್ಕೊಂಡು ಕುಂತ್ರೆ ಈ ವಿಚಾರ ಯಾವಾಗ ಹೊಳಿಬೇಕು ಹೇಳ್ರಿ ನಾವು ಹೆಂಗಿದ್ದೇವೆ ಅನ್ನೋದನ್ನ ತಿಳ್ಕೊಂಡೇವೆ ನಾವು ಮನಸ್ಸಿಗೆ ಬಂದಂಗೆ ತಿಳ್ಕೊಂಡ್ಬಿಟ್ಟೇವೆ ನಾವು ಏನೇನು ನಮಗೆ ಮನಸ್ಸಿಗೆ ಬರ್ತದೆ ಹಂಗೆ ತಿಳ್ಕೊಂಡ ಕಾರಣ ನಾವು ಇದ್ದು ಸಮಾಧಾನ ಕೆಡಿಸ್ಕೊಂಡು ಕುಂತೇವೆ. ನಾವು ಯಾರಿದ್ದೇವೋ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಮ್ಗೆ ಅದು ಆನಂದದ ಅನುಭೂತಿ ಆಕೈತಿ. ತನ್ನ ಬಿಟ್ಟು ಬಾಕಿದ್ರ ಎಷ್ಟೇ ನೀ ತಿಳುವಳಿಕೆ ಮಾಡಿಕೊಂಡ್ರು ಏನೂ ಲಾಭ ಇಲ್ಲ. ನೀವು ಈ ಜಗತ್ತಿನೊಳಗೆ ಒಂದಿಲ್ಲ ಒಂದು ಕರ್ಮಗಳಲ್ಲಿ ತೊಡಗೇ ಬಿಟ್ಟೈತಿ ಎಲ್ಲ ಜಗತ್ತಿನ ಜನ ಎಲ್ಲ. ಯಾರಿಗೆ ಅನುಭವ ಬಂದತ್ ಹೇಳ್ರಿ? ಆನಂದದ ಅನುಭೂತಿ ಯಾರಿಗೆ ಆಗೈತಿ? ಬರೇ ದನುವ ಆಗೈತಿ. ನಮ್ಮ ಬಗ್ಗೆ ನಾವು ತಪ್ಪು ತಿಳುವಳಿಕೆ ಮಾಡ್ಕೊಂಡೇವಿ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ನಾವು ಆರಾಮಿರ್ತೇವೆ ನೋಡ್ರಿ. ಇದನ್ನು ಕಳ್ಕೋಬೇಕನ್ನುವಂಥ ಉತ್ಕಟ ಇಚ್ಛಾ ಬೇಕು ನಮಗೆ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಯಾವಾಗ ನಾವು ಮಾಡ್ಕೊಂಡೇನುವಂಥ ಉತ್ಕಟ ಇಚ್ಛಾ ಇದ್ರೆ ಇದು ಆಕೈತಿ ನೋಡ್ರಿ. ನಿಮ್ಮ ವಿಶ್ವವಿದ್ಯಾಲಯದೊಳಗೆ ನಿನ್ನ ಬಗ್ಗೆ ಏನಾರು ಕಲಿಸ್ತಾರನ? ನಿನ್ನ ಬಿಟ್ಟುಕೊಟ್ಟು ಎಲ್ಲ ಕಲಿಸ್ತಾರ ಅವರು. ನೀ ಯಾರದಿ ಅನ್ನೋದನ್ನ ತಿಳಿಸ್ಕೊಡ್ತಾರನು? ಯಾರು ನಿನಗೆ ನೆನಪಿ ತಂದು ಕೂಡ ಅವರು? ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಎಲ್ಲಿ ವಿಶ್ವದ ಬಗ್ಗೆ ಹೇಳ್ಕೊಡ್ತಾರೆ? ನಿನ್ನ ಬಗ್ಗೆ ಎಲ್ಲಿ ಹೇಳ್ಕೊಡ್ತಾರ ಅವರು? ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂತ. ಎಲ್ಲ ವೇದ ಉಪನಿಷತ್ತುಗಳು ಗುರುಗಳು ಇದನ್ನ ನೆನಪಿ ತಂದು ಕೊಡ್ತಾರೆ. ಇದನ್ನ ಬಗ್ಗೆ ಪ್ರಯತ್ನ ಮಾಡು. ಇದಕ್ಕೆ ನಿತ್ಯ ಕರ್ಮ ಅಂದಾರ. ನಿತ್ಯವಾದದ್ದು ಯಾವುದದ ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೋದ. ನಿತ್ಯ ಕರ್ಮ ಹಿಂಗದೆ ಬಿಟ್ಟು ಬಿಡದೆ ಮಾಡ್ಬೇಕಾಗಿದೆ. ನಿತ್ಯ ಸಿದ್ಧವಾಗಿರ್ತಕ್ಕಂಥ ಮೋಕ್ಷ ಏನದ ನೋಡ್ರಿ, ಅದು ತಪ್ಪು ತಿಳುವಳಿಕೆಯಿಂದ ಮರಿಯಾದಂಗೆ ಆಗೈತಿ. ಪೂರ ಮರ್ತಿಲ್ಲ. ಮರ್ತಿದ್ರೆ ಅದನ್ನ ನೆನಪು ಮಾಡಾಕ ಬರ್ತಿದ್ದಿಲ್ಲ. ನಮ್ಗೆ ಮರ್ತಂಗ ಆಗೈತಿ. ಹೊಸದಾಗಿ ಕರ್ಮ ಮಾಡಿ ಅದನ್ನು ಪಡಿಬೇಕಾಗಿಲ್ಲ. ರೆಡಿ ಇದ್ದದ್ದದ ಅದು. ಅದ್ರ ಯಥಾರ್ಥ ಹೆಂಗೈತಿ ಹಂಗಾದ್ರೆ ತಿಳುವಳಿಕೆ ಮಾಡ್ಕೊಂಡ್ರೆ ನಮ್ಗೆ ಈ ಸಮಸ್ಯೆನ ಹೋಗಿಬಿಡ್ತೈತಿ. ನೀ ಸುಖದಿಂದ ಇರ್ಬೇಕನ್ನುವಾಗಿದ್ರೆ ನಿನ್ನ ನಿಜವನ್ನು ತಿಳ್ಕೊ, ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊ. ಇದ್ರ ಬಿಟ್ಟು ಅನ್ಯ ಮಾರ್ಗನೇ ಇಲ್ಲ ನೋಡ್ರಿ. ತಾತ್ಪೂರ್ತಿಕ ಆರಾಮ್ ಹೊಂದ್ಬೇಕಂದ್ರೆ ನಿದ್ದೆ ಆರಾಮು ಅದನ್ನು ಇದ್ದಕ್ಕಿದ್ದಂಗೆ ಅನುಭವ ಮಾಡ್ತಿರೋ, ಏನಾರ ಮಾಡ್ತಿರೋ ಅದನ್ನ ಮಾಡೋದೆಲ್ಲ ಕೈ ಬಿಟ್ಟು ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಎಲ್ಲ ಕೈ ಬಿಡ್ತೀನಿ. ಇದ್ದಕ್ಕಿದ್ದಂಗೆ ಅದನ್ನ ಅನುಭವ ಮಾಡ್ತೀವಿ. ಇನ್ನು ಕಾಯಂ ಆರಾಮ್ ಇರ್ಬೇಕನ್ನೋ ಏನಾರ ಮಾಡ್ಬೇಕನ್ನೋದೆಲ್ಲ ಎಲ್ಲಿ ಉಳಿತೈತಿ ಅಲ್ಲಿ ಹೇಳು. ಏನಾರ ಮಾಡಿದ್ರೆ ಏನಾರು ಹಾಕೊಂಡು ಕುಂಡಿರ್ತಿ. ಏನು ಮಾಡಲಿಲ್ಲ ಅಂದ್ರೆ ನೀ ಇದಕ್ಕಿದ್ದಂಗೆ ಆರಾಮಿನ ಅನುಭವದಾಗಿರ್ತಿ. ಉಪಾಸನೆ ಮಾಡ್ತೇವಂತೀರಲ್ಲ, ಯಾವ್ದಾರ ಒಂದು ರೂಪ ಇಟ್ಕೊಂಡ ಯಾಕ್ರಿ ನಾಮ ಇಟ್ಕೊಂಡು ಮಾಡ್ತೇವಂತಿರಲ್ಲ ಉಪಾಸನೆ, ಅದು ಒಂದು ನಮೂನಿ ಮಾನಸಿಕ ಕರ್ಮನ. ಅದರಿಂದನೂ ಮೋಕ್ಷ ಆಗುದಿಲ್ಲ. ಕರ್ಮೋಪಾಸನೆಗಳಿಂದ ಎಂದೂ ಮುಕ್ತಿ ಆಗುವುದಿಲ್ಲ. ಅದು ಇದು ಅಂತೇನು ಕಲ್ಪಿಸ್ಕೊಂಡು ಮಾಡ್ತಿಲ್ಲ ಉಪಾಸನೆ, ಅದು ಯಾವುದು ಬ್ರಹ್ಮದ ಯಥಾರ್ಥ ಸ್ವರೂಪ ಅಲ್ಲ. ನ ಯದಿದಂ ಉಪಾಸತೆ. ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು, ಯಾವುದನ್ನು ಮನಸ್ಸು ತಿಳಿಯಲಾರದು, ಅದೇ ನೀನು, ಅದೇ ಬ್ರಹ್ಮ, ಅದೇ ದೇವರು. ಅದು ಇದು ಅಂತ ಏನು ಕಲ್ಪಿಸ್ಕೊಂಡು ಉಪಾಸನೆ ಮಾಡ್ತಿಯಲ್ಲ ದೇವರಂತ, ಅವು ಯಾವ ದೇವರಾಗಲ್ಲ. ಅದೆಲ್ಲ ವ್ಯರ್ಥ ನೀ ಮಾಡೋದಂತ. ಅದ್ರಾಗ ವೇಳೆ ಕಳಿಬೇಡ. ನೀ ಯಾರು ಅನ್ನೋದು ವಿಚಾರ ಮಾಡಿ ನೋಡ್ಕೊ. ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡು. ಅಂದಾಗಿದೆ ನಿನಗೆ ಲಾಭ. ನೀ ತೋರಿಕೆ ಬಗ್ಗೆ ಎಷ್ಟೇ ಜ್ಞಾನ ಮಾಡ್ಕೊಂಡ್ರು ಅವು ಇದಕ್ಕಿದ್ದಂಗಿರೋರಿ ಕೆಟ್ಟ ಹೋಕ್ಕವು, ನಾಶ ಆಗಿ ಹೋಕ್ಕವು. ಅದ್ರ ನೆನಪು ಮಾಡ್ಕೊಂಡವ್ರು, ಅದ್ರ ಜ್ಞಾನ ಮಾಡ್ಕೊಂಡವ್ರು ಯಾರು ಸುಖಿಗಾಗಿ? ಜಗತ್ತಿನ ವಸ್ತುಗಳ ಬಗ್ಗೆ ಎಲ್ಲ ತಿಳುವಳಿಕೆ ಮಾಡ್ಕೊಂಡಿಪ್ಪ, ಏನು ಉಳಿಲಿಲ್ಲ ತಿಳಿಬೇಕಾದದ್ದು ಜಗತ್ತಿನ. ಏನು ಲಾಭ ಅದು? ಏನೂ ಉಪಯೋಗ ಇಲ್ಲ, ವ್ಯರ್ಥ. ಇದು ಅಂತ ಏನು ಉಪಾಸನೆ ಮಾಡ್ತೇವಂತೀರ, ಅದು ಯಾವುದು ಬ್ರಹ್ಮದ ಯಥಾರ್ಥ ಸ್ವರೂಪ ಅಲ್ಲ. ಏನಾರ ಆಗಲಿಕ್ಕೆ ದೌಡ ಬರ್ತೈತಿ, ಏನೂ ಆಗದಂಗೆ ಇರುವುದು ಭಾಳ ಕಠಿಣ ಅದು.
ಏನಾರ ಆಗುವುದರ ಧ್ಯಾನನ ಮಾಡ್ಕೊಂಡೀನಿ. ಆಗೋದು, ಆಗುವಿಕೆ, ಬದಲಾವಣೆ ಹಾಕೊಂತ ಹೋಗುದು. ಅದು ಇದ್ದಕ್ಕಿದ್ದಂಗೆ ಇರುವುದಲ್ಲ ಅದು. ಏನೂ ಆಗದಂಗೆ ಇದ್ದದ್ದು ಯಾವುದೈತಿ ಅದ ನಿನ್ನ ಸ್ವರೂಪ. ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಅದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಯಾವುದು ನಿರಂತರ ಸೋರ್ತೈತಿ, ನಾರ್ತೈತಿ, ಅದನ್ನ ನಾನಂತ ತಿಳ್ಕೊಂಡು ಕುಂತೀಯಲ್ಲೋ. ಅಂದಿಂದ ಶಾಣ್ಯಾನು ಏನು ದಡ್ಡು ನೀನು. ತೊಗೊಂಡು ಹೆಗಲ ಮ್ಯಾಗ ಹಾಕೊಂಡು ಕೆಲಸ ಇಲ್ಲದ ತೇಗ್ತೀರಿ ನೀವು. ಸೋರುದು ನಾರುದು ನಾನಂತ ತಿಳ್ಕೊಂಡ್ರೆ ನೀ ಅಂತ ಶಾಣ್ಯಾನು. ಆರಾಮ್ ಅಲ್ಲದನ್ನ ಆರಾಮಂತ ಅದ್ರ ಕಡೆ ಲಕ್ಷ ಕೊಟ್ರೆ ಸಿಗ್ತೈತಿನ? ಆರಾಮ್ ಇರ್ಲಿಕ್ಕೆ ಬರ್ತೈತೆ ನಿನಗದು? ತೂರಿಕೆ ಕಡೆ ಲಕ್ಷ ಕೊಟ್ಟಾಗ ಎಂದಿಗೆ ಸಮಾಧಾನ ಇರ್ಬೇಕು ನೀವು. ಅದನ್ನು ಯಾರ ತಯಾರು ಮಾಡುವಂಥ ವಸ್ತುವನ ಅದು ಯಾರಿಂದಲೂ ತಯಾರು ಮಾಡಲ್ಪಟ್ಟಂಥ ವಸ್ತು ಅಲ್ಲ, ನಿರ್ಮಾಣ ಮಾಡಲ್ಪಟ್ಟದ್ದಲ್ಲ, ರೆಡಿ ಇದ್ದದ್ದು, ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದಕ್ಕೆ ನಿನ್ನ ನಿಜಾನ ಅದ ಐತಿ, ಯಾವಾಗಲೂ ಇದ್ದದ್ದ ನಿನ್ನ ಸ್ವರೂಪ. ಅದನ್ನು ಹೊಸದಾಗಿ ಯಾರೂ ತಯಾರು ಮಾಡಿಲ್ಲ. ಅದಕ್ಕೆ ಅದ ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ತರಿಪುದರಿದೆ ಅಂತ. ನಿನ್ನ ಬಗ್ಗೆ ನಿನಗೆ ಗೊತ್ತಾದ ನಿನ್ನಲ್ಲಿ ಸಂಸಾರನೇ ಇಲ್ಲ ಅನ್ನೋದು ಹೋಗಿಬಿಡ್ತೈತಿ. ನಿನ್ನ ಸಂಬಂಧ ಎಲ್ಲ ತಪ್ಪು ಹೋಗಿಬಿಡ್ತೈತಿ. ನಿನ್ನನ್ನು ನೀ ಮರ್ತಾಗಿದ್ದು ಇದ್ದಂಗೆ ಕರೆ ಅನ್ನೋರಂಗೆ ಸಂಸಾರ ತೋರ್ತೈತಿ. ನಿನ್ನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಬೇಕು. ನೀನಲ್ಲದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೋತ ಕೂತಿ ಅಂದ್ರೆ ನಿನ್ನ ಬಗ್ಗೆ ಹೇಳೋದು ಕೇಳೋದು ಬಿಟ್ಟೆ ಅಂದ್ರೆ ಅದು ಅನುಭವಕ್ಕೆ ಬರ್ಬೇಕು. ಹೆಂಗದು ಎಂದಿಗೆ ಹೊಳಿಬೇಕ್ರಿ ಇದು ನಿಮಗೆ? ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೋಬೇಕು ಅನ್ನುವಂಗಿದ್ರೆ ನಾನು ಯಾರಿದ್ದೆ ಅನ್ನೋದು ಮೊದಲು ತಿಳ್ಕೊಬೇಕು ನಾವು. ನಮ್ಮ ಬಗ್ಗೆ ನಾನು ನಮ್ಮ ಸ್ವರೂಪ ಹೆಂಗದ ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳುವಂಥ ಪ್ರಯತ್ನವನ್ನು ಮಾಡ್ಬೇಕು ನೋಡ್ರಿ. ಶ್ರವಣದ ಬಲ ಜೋರಾದಂಗೆ ಮನನ, ಮನನದ ಬಲ ಜೋರಾದಂಗೆ ನಿಧಿಧ್ಯಾಸನ, ನಿಧಿಧ್ಯಾಸನ ಪರಿಪಕ್ವಾದಾಗ ನಿನ್ನ ಇರುವಿನ ಅನುಭವ ನಿನಗೆ ಸ್ಪಷ್ಟವಾಗಿ ಆಕೈತಿ. ಸಮಾಧಿ ಸ್ಥಿತಿ ಒಳಗದ ಅನುಭವ ಬರ್ತದೆ. ಅದನ್ನು ಅವಾಗ ನಿನಗದು ಹೊಳಿತ ಅಂದ್ರೆ ಅವಾಗ ಏನೆಂದು ಹೇಳಲಿ ಪರಮಾನಂದ ಬೆನಗಾದ ಹದ ನಾನಿನ್ನುವಂತ ಉದ್ಗಾರ ತೆಗಿತಾನೆ. ಅನುಭವಕ್ಕೆ ಬಂದಾಗಂತ ನಂಗೆ ಅದು ಅನುಭವಕ್ಕೆ ಬರ್ಬೇಕಲ್ಲ. ಮತ್ತು ಇವೇ ಬರ್ತಾವ, ತೋರಿಕೆ ವಸ್ತುಗಳ ನೆನಪಿಗೆ ಬರ್ತಾವ. ನಾವು ಎದರ ಅಭ್ಯಾಸ ಮಾಡ್ತೀನಿ ನಿನಗೆ ಅದು ಅನುಭವಕ್ಕೆ ಬರ್ತೈತಿ ನೋಡ್ರಿ. ಸರಿಯಾಗಿ ಅನುಭವಗಳು ಹೇಳಿದ ಪ್ರಕಾರ ಅದನ್ನು ಕೇಳು, ಕೇಳಿದ್ದನ್ನು ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡು, ಅಂದಾಗಿದ ನಿನಗೆ ಸಿದ್ಧಿಸ್ತದೆ ನೋಡ್ರಿ. ಮಾನವ ಕಾಳು ಕಡಿಸು ಹುಳ ಆಗಿಬಿಟ್ಟಾನ. ಇದು ಒಂದು ನಮೂನಿ ಕ್ರಿಮಿನ ಅಲ್ಲ ಯಾಕ್ರಿ? ಆ ಕ್ರಿಮಿ ಕೊಂದು ಈ ಕ್ರಿಮಿ, ಆ ಹುಳ ಕೊಂದು ಈ ಹುಳ ಬದುಕಬೇಕಂತ. ಇದೇ ಕ್ರಿಮಿಗೆ ಔಷಧ ಹೊಡೆದ್ಬಿಟ್ರೆ ಅವು ಅಷ್ಟ ಕೆಲಸ ಮಾಡ್ತಾವ, ನೀವು ಅಷ್ಟ ಕೆಲಸ ಮಾಡ್ತೀರಿ. ಆ ಹುಳ ತಿಂದು ಈ ಹುಳ ಬದುಕಬೇಕಂತ. ಇದರಿಂದ ಏನು ಲಾಭ ಮಾಡ್ಕೊಂಡು ಹೇಳು? ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಸಂಬಂಧ ಇದಕ್ಕೆ ಶ್ರೇಷ್ಠ ಅಂತ ಹೇಳಿದ್ದು. ಬಾಕಿದು ಏನು ಮಾಡಿರೋ ಲಾಭ ಇಲ್ಲ ಈ ಶರೀರದಿಂದ. ನಿನ್ನ ನಿಜವನ್ನ ತಿಳ್ಕೊಳ್ಳಿಕ್ಕೆ ಬರ್ತೈತಿ ಈ ಶರೀರ ಇದ್ದಾಗನೇ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಇದಕ್ಕೆ ಹೇಳಿದ್ದು, ಶ್ರೇಷ್ಠವಾದದ್ದು. ನರ ಜನ್ಮದಿಂದ ದೇಹದೊಳು ಮಿಗಿಲುಂಟೆ ಅಂತ ಯಾಕೆ ಹೇಳ್ಯಾರ? ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ಇಲ್ಲಿ. ಇದನ್ನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತು ಏನು ಸ್ಥಿತಿ ಬರ್ತದೆ ನೋಡಿ. ಏನು ಮಾಡವ್ರಿ ನೀವು ಬದುಕ್ಯಾರ ಭೂಮಿ ಮೇಲೆ? ಈ ಮನುಷ್ಯನ ಜನ್ಮ ಉಪಯೋಗ ಮಾಡಿಕೊಂಡ್ರೆ ಬದುಕಿದ್ದು ಸಾರ್ಥಕ. ನೀನು ಇಲ್ಲಾಂದ್ರೆ ಮನುಷ್ಯನ ಜನ್ಮದ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಬರೀ ಪಶು ಪಕ್ಷಿಗಳ ಜನ್ಮದ ಕೆಲಸ, ರಾಕ್ಷಸಿ ಪೈಶಾಚಿಕ ಜನ್ಮದ ಕೆಲಸ ಮಾಡಕತ್ರ ಬದುಕಿ ಏನು ಮಾಡಿದಿ? ಉಪಯೋಗ ಇಲ್ಲ, ವ್ಯರ್ಥ ಅಲ್ಲ. ಬದುಕಿಗೂ ಏನು ಅರ್ಥ ಇಲ್ಲ. ನೀನು ಬದುಕಿದ್ದಕ್ಕೂ ಬದುಕೇನು ಮಾಡಿದಿ? ಇಲ್ಲಿ ಸುಳ ಮುದುಕಾಗಿ ಮೆರೆದೆಲ್ಲ ಹುಚ್ಚು ಮರಳೆ ಅಂತ ಬರೇ ವಿಷಯ ಭೋಗಕ್ಕಾಗಿ ಅದನ್ನ ಶರೀರ ಉಪಯೋಗ ಮಾಡ್ಕೊಂಡು ಬದುಕಿ ಏನು ಮಾಡಿದಿ? ನಿನ್ನ ನಿಜವನ್ನೇ ತಿಳ್ಕೋಬೇಕಾಗಿತ್ತಂದ್ರೆ ನಿನ್ನ ಬಗ್ಗೆನ ಕುರಿತು ಶ್ರವಣ, ಮನ, ನಿಧಿಧ್ಯಾಸನ ಅಭ್ಯಾಸ ನಿರಂತರವಾಗಿ ನಡಿಬೇಕು ನೋಡ್ರಿ. ಹಗಲಿರುಳೆನ್ನದೇ ಇದರ ಅಭ್ಯಾಸದಾಗ ತೊಡಬೇಕು.
ಯಾವುದು ನಿತ್ಯದ, ಯಾವುದು ಅನಿತ್ಯದ, ಯಾವುದು ದುಃಖರೂಪಿ ಐತಿ, ಯಾವುದು ಸುಖರೂಪಿ ಐತಿ ಅನ್ನೋದನ್ನು ಸರಿಯಾಗಿ ವಿಚಾರ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ವೇಳೆಯನ್ನು ನಾವು ಮೀಸಲಾಗಿಡಬೇಕಾಗಿದೆ. ಯಾವುದು ನಿರಂತರ ನಮಗೆ ದುಃಖವನ್ನು ಕೊಡ್ತೈತಿ ಅದರ ಬಗ್ಗೆ ಕೇಳೋದು ಮಾಡಕ್ಕೆ ಹೋಗ್ಬಾರ್ದು. ಅದರ ಸುದ್ದಿ ತೆಗಿಯಕ್ಕೆ ಹೋಗ್ಬಾರ್ದು. ಯಾವುದು ನಮಗೆ ಸಮಾಧಾನ ಶಾಂತಿಯನ್ನು ಕೊಡ್ತೈತಿ ಅದ್ರ ಬಗ್ಗೆನೇ ಹೇಳೋದು ಕೇಳೋದು ಮಾಡಿ ಅದರಾಗ ಕಾಲ ಕಳಿ. ಇನ್ನು ವೇಳೆ ಆಯುಷ್ಯದ ವೇಳೆಯನ್ನು ಅದರಾಗ ಕಳೆದ್ರೆ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ. ಮುಂಜಾನೆ ಸಂಜೆ ತನಕ ನಾವು ಅಲ್ಲದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ತೇವೆ ಒಂದಿಂದ ಎಂದಿಗೆ ಖಾತ್ರಿ ಆಗ್ಬೇಕು ಹೇಳಿ ನಾವು. ಹೊರಗಿನ ಆಡಂಬರಕ್ಕೆ ಬಿದ್ದರೆ ಇದು ಅನುಭವಕ್ಕೆ ಬರುವುದೂ ಇಲ್ಲ. ರಂಜನಾಕ್ಕೆ ಬಿದ್ದರೆ ನಿರಂಜನ ಸ್ಥಿತಿ ಅನುಭವಕ್ಕೆ ಬರ್ಬೇಕು ಹೆಂಗೆ ಹೇಳ್ರಿ. ಬರೇ ವಿಷಯ ಚಿಂತನದೊಳಗೆ ಕಾಲು ಕಳಿಸತ್ವಾರ ಇದ್ರ ಲಾಭ ಯಾವಂದು ಮಾಡ್ಕೊಳ್ಳೋ ಇದ್ರ ಲಾಭ. ಶ್ಲೋಕ ಅದು ಬೇಕಾಗಿಲ್ಲ ಇದಕ್ಕೆ. ಅವೆಲ್ಲ ಹೊಟ್ಟೆ ತುಂಬ್ಕೊಳಕ್ಕೆ ಅಷ್ಟೇ ಶ್ಲೋಕ. ನೇರವಾಗಿ ಅನುಭವ ನೋಡ್ಕೊಂಡ್ಬಿಟ್ರೆ ತೀರ್ತೀವಿ. ಭಾಳಷ್ಟು ಶಬ್ದ ಹ್ಞೂ ಅಂತ ಬಡಬಡಿಸೋ ಕೂಡೋದು ಕೆಲಸ ಇಲ್ಲ ಇದ್ರಾಗ. ಧ್ಯಾನ ಕೂಡುದಂದ್ರೆ ಏನ್ರಿ? ಅನ್ಯ ಕಲ್ಪನೆಗಳನ್ನೆಲ್ಲ ಕೈಬಿಟ್ಟು ಕೇವಲ ಆನಂದ ನೆನವನಾಗಿರೋ ಪ್ರಯತ್ನ ಮಾಡೋದು. ಬರೇ ವಿಷಯಗಳನ್ನ ನೆನಪು ಮಾಡ್ಕೋತ ಕೂತ್ರ ಅವುಗಳಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಮತ್ತಷ್ಟು ಗಟ್ಟಿ ಆಕೈತಿ. ಮತ್ತು ಅವುಗಳು ಬೇಕಂದ್ಕೂಲೆ ಅವಕ್ಕೆ ಅಡ್ಡಿ ಆದ್ಕೂಲೆ ಕಾಮ ಕ್ರೋಧಾದಿಗಳು ಶುರು ಆಗ್ತವೆ. ಮತ್ತು ಅನರ್ಥಗಳಿಗೆ ಅದ ಆಕೈತಿ ನಿನಗೆ ದುಃಖ. ಕಾಮ ಕ್ರೋಧಾದಿಗಳಿಂದ ಏನಾಗೈತಿ ನೋಡ್ಕೋ. ಮಾಡಿದ ಕೂಡಲೇ ಇನ್ನೊಬ್ಬರಿಗೆ ಪೆಟ್ಟು ಹಚ್ತಿ ಅದ್ರ ಕರ್ಮ ಉಣ್ಣಾಕ ಮತ್ತೆ ಜನ್ಮ ತಾಳ್ಬೇಕಾಕೈತಿ. ಏನು ವಿಷಯದ ಆಶಯ ಏನು ಮಾಡ್ತೈತಿ? ನಮ್ಮನ್ನ ಏನು ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ತೈತಿ? ಈ ಒಂದು ಶರೀರನ ನೀನು ಸುಖ ಕೊಟ್ಟಿಲ್ಲ, ಇನ್ನೊಂದು ಶರೀರ ಮಾಡ್ಕೊಳಕ್ ಹೊಂಟಿಯಲ್ಲೋ. ಇದು ಹೊಳೆದು ಭಾಳ ಕಠಿಣ ಐತಿ. ಏಕ ಸುಖಿ ದೋ ದುಃಖಿ ಅಂತ. ಏಕ ಈ ಶರೀರನ ಸುಖ ಕೊಟ್ಟಿಲ್ಲ, ಯಾಕ್ರಿ ಇನ್ನೊಂದು ಶರೀರ ಮಾಡ್ಕೊಳಕ್ ಹೊಂಟಿ. ಅದು ಮೊದಲು ಎಡ್ಡ ಕಾಲಿದ್ದು 4 ಕಾಲ ಅದು ಅದ್ರ ಚಿಂತೆ ಐತಿ. ಮತ್ತು ಮರಿ ತೆಗಿಸಿದೆ ಅವಕುರ ಕಾಲ ಅವಕುರ ಚಿಂತೆ ಅದಲ್ಲ. ಹಂಗೆ ಬೆಳ್ಕೊಂತ ಹೊಂತಿದ ನೀನು ಆಯುಷ್ಯ ಎಲ್ಲ ಅದ್ರಾಗ ಕಳೆದಲ್ಲ. ನಿನ್ನ ಚಿಂತೆ ಮಾಡ್ಕೋದು ಯಾವಾಗ ನೀನು? ನಿನಗೆಲ್ಲಿ ಉಳಿತೈತಿ ವೇಳೆ? ಬರೀ ಅವಕುರ ಮಂದಿ ಚಿಂತೆಯಾಗ, ಶರೀರ ಚಿಂತೆ, ಹೆಂಡ್ರ ಚಿಂತೆ, ಮಕ್ಕಳ ಚಿಂತೆಯಾಗ ಹೋಗುತ್ತೆ ನಿನ್ನ ಕಾಲ. ನಿನ್ನ ಚಿಂತೆ ಮಾಡ್ಕೊಳಕ್ಕೆ ಎಲ್ಲಿ ನಿನಗೆ ಉಳಿತೈತಿ ಹೇಳ? ವೇಳೆನೇ ಸಿಗ್ಲಿಲ್ಲ ನಿನಗೆ. ಹಿಂಗೆ ಹೇಳದೆ ಹೋದವು ನಿನಗಿಲ್ಲ ನೆನವು. ಎಷ್ಟೋ ಶರೀರಗಳು ಕಳೆದಿಲ್ಲ. ಯಾವಾಗಪ್ಪ ನಿನಗೆ ಕೊಡುವುದು ಯಾವಾಗ? ನೀ ಮಾಡೋದು ಯಾವಾಗ? ನಿನ್ನ ಬಗ್ಗೆ ವಿಚಾರ. ಹಿಂಗ ಕುಡ್ರು ಬೆಣ್ಣೈತಿ ಕುಡ್ರು ಹೋದಂಗೆ ನೀನು ಅಜ್ಞಾನಿಗಳು ಕೂಡ ಬೆಣ್ಣೈತಿ. ನೀನು ಅಜ್ಞಾನ ಮತ್ತು ಗಟ್ಟಿಕೈತಿ. ಅದಕ್ಕೆ ಜ್ಞಾನವಂತರ ದಾರಿ ಹಿಡಿ, ವಿಚಾರವಂತರ ಮಾರ್ಗ ಹಿಡಿ, ಅವರ ಸಂಘ ಮಾಡು. ಅವ್ರು ಈ ತೋರ್ಕಿ ಬೆಣ್ಣು ಹತ್ತಿದ್ರು ನಾವು. ಅವ್ರ ವೇಳೆ ಎದ್ರಾಗ ಕಳೆದ್ರಿ, ವಿಷಯ ಚಿಂತನದಾಗ ಕಾಲು ಕಳೆದ್ರಿ ನಾವು. ಅದ್ರ ಬಗ್ಗೆ ಎಲ್ಲ ಅದನ್ನ ಮನಗಂಡ ಅದ್ರ ಅಲ್ಪ ಐತಿ, ಅನಿತೈತಿ, ದುಃಖ ರೂಪಿ ಐತಿ ಅಂತ ತಿಳಿದು ಅದನ್ನು ಬಿಟ್ಟ ಕಾರ್ಯ ಯಾವಾಗಲೂ ನಿರ್ವಿಷಯ ಚಿಂತನದೊಳಗೆ ಕಾಲು ಕಳೆದು, ಆತ್ಮಚಿಂತನದ ಅಭ್ಯಾಸದೊಳಗೆ ಕಾಲು ಕಳೆದು ಜನ್ಮ ಸಾರ್ಥಕ ಮಾಡ್ಕೊಂಡ್ರಿ. ನಾವು ಏನು ಮಾಡಾಕತ್ತೀವಿ ನೋಡ್ತೀವಿ. ನಮ್ಮ ವೇಳೆ ವ್ಯರ್ಥ ಹೋಗ್ಲಿಕ್ಕೈತಿದ್ರೆ ಸಾರ್ಥಕ ಆಗ್ಲಿಕ್ಕೈತಿತ್ತು. ನಾವು ಕಳೆದ ವೇಳೆ ಪ್ರತಿಯೊಂದು ಕ್ಷಣ ಅತ್ಯಮೂಲ್ಯವಾದದ್ದು. ಅದನ್ನು ಸದುಪಯೋಗ ಮಾಡ್ಕೊಂಡು ಮತ್ತೆ ಪುನಃ ನಿನಗಿಂತ ಅವಕಾಶ ಸಿಗುವುದಿಲ್ಲ. ಮನುಷ್ಯನ ಶರೀರ ಅಂತ ಒಂದು ಮಾರ್ಗದರ್ಶಕರು ಸಿಗುದ ಬಹಳ ದುರ್ಲಭದ. ಸಿಕ್ಕಾಗ ಇದೆಲ್ಲ ಲಾಭ ಮಾಡ್ಕೊ. ಈಗ ಎಲ್ಲ ಥರದ ಅನುಕೂಲ ಐತಿ, ಮಾಡ್ಕೋ, ದೌಡು ಮಾಡ್ಕೊ. ಮುಂದಿನ ಕ್ಷಣ ನಿನ್ನದಲ್ಲ. ಯಾವ ಹೊತ್ತಿನಾಗ ಇದಕ್ಕೆ ದಾಳಿ ಬರ್ತೈತೆ ಹೇಳಕ್ ಬರ್ದು. ಏನು ಒಳ್ಳೆ ಚಂದ ಕಂಡತಿ ಜೀವನ. ಆಡು ಕೋಳಿ 10 ಕಾಲಾಗಿ ಇಟ್ಕೊಂಡು ಹೋದಂಗೆ ಮೃತ್ಯು ಯಾವಾಗ ಬರ್ತೈತೆ ಹೇಳಕ್ ಬರುದಿಲ್ಲ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ ಅಂತಾರಲ್ಲ, ಅವಾಗ ಯಾವಾಗ ಬರ್ತೈತಿ ಹೇಳಕ್ ಬರುದಿಲ್ಲ. ಇದಕ್ಕೆ ದೌಡ್ ನಿನ್ನ ಕೆಲಸ ಮಾಡ್ಕೊ. ಎಲ್ಲ ಕೆಲಸ ಬಿಟ್ಟಾರು ದೌಡ್ ನೋಡ್ಕೊ ಅಂತ. ನೋಡು ಅಂತ ಒತ್ತು ಕೊಟ್ಟು ಯಾಕೆ ಹೇಳ್ಯಾರ? ದೌಡಿದ್ ಹೊಕ್ಕೈತಿ, ನೋಡಿದ ಶರೀರ ಹೊಕ್ಕೈತಿ. ನೀನೇ ಪರಬ್ರಹ್ಮ ಸ್ವರೂಪ ಇದ್ದಿ, ನೀನೇ ದೇವರಿದ್ದಿ ಅನ್ನೋದನ್ನು ನೋಡು ಅಂತ ಅವಸರ ಮಾಡಿ ದೌಡು ನೋಡ್ಕೊಡು. ತಡ ಮಾಡಕ್ ಹೋಗ್ಬೇಡ. ತಳುಹದೆ ಮಾಡ್ಕೊಡು. ತಡ ಮಾಡದೆ ಇದನ್ನು ಮಾಡ್ಕೊ. ನೀನು
ಯಾಕೆ ಹೊಂಟೈತಿ ಇದು ಶರೀರ, ಕೈ ಕೊಟ್ಟು ಹೆಂಗೋ ಹೊಂಟು ಬಿಟ್ಟತಿದು. ಈ ಹೋಗೋ ಕೆಡುವ ಶರೀರದ ಸಾರ್ಥಕತೆ ಮಾಡ್ಕೋ, ಇದನ್ನು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅಂದ್ರೆ ಬಂದದ್ದಕ್ಕೂ ಶರೀರ ಧಾರಣ ಮಾಡಿದ್ದಕ್ಕೂ ನಿನಗೆ ಲಾಭ ಇಲ್ಲ. ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ಎಲ್ಲರಿಗೂ ಏನಾಕೈತಿ, ನಿನಗೂ ಅದಾಕೈತಿ. ಮಂದಿ ಕೂಡ ಬೆನ್ನ ಹತ್ತಿದ ನಿನಗೂ ಅದಾಕೈತಿ. ಬಲ್ಲವರ ದಾರಿ ಹಿಡಿ, ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು, ಹಂಗೆ ಅವ್ರು ಹೌದು ಅನ್ಬೇಕು, ಹಂಗೆ ನಿನ್ನ ಆಚರಣೆ ಇರಬೇಕು ಅಂತ. ಬಲ್ಲವರು ಹೌದು ಅನ್ಬೇಕು ನೀನು. ಈ ಜಗತ್ತಿನ ಜನ ವಿಷಯ ಬಡ್ಕರ ಅವ್ರೇನು ಅನುಕೂಲಾರ ಹೌದು ಅಂತಾರ. ಅದು ಅವ್ರಿಗೆ ಹೆಂಗೆ ನೀ ಅದನ್ನು ಕೊಡ್ತೀವಿ, ಸಾಹುಕಾರ ನಿನ್ನ ಮಾತ್ರ ಸಾಹುಕಾರನೂ ಇಲ್ಲ. ನಿನ್ನ ಹೊಗಳ್ಕೊಂತ ಇದ್ದವ್ರು ಮರನೇ ದಿನ ಕೊಡ್ಲಿಲ್ಲ ಅಂದ್ರೆ ಅದನ್ನ ತೆಗಳಕ್ಕೆ ಚಾಲು ಮಾಡ್ತಾರೆ, ಬೇಯಕ್ಕೆ ಚಾಲು ನಾವು ಮಾಡ್ತಾರಿಲ್ಲ. ಕುಡ್ಕರಿಗೆ ಕೊಡ್ನಿ, ಏನು ಸಾಹುಕಾರ, ನಮ್ಮ ಸಾಹುಕಾರ ಹೆಂಗದ, ಯಾವದನ ಗಂಡು ಮಗ ನಮ್ಮೂರಾಗ ಅವನಂಗೆ ಅವನ ಅದಲ್ಲ. ಮರನೇ ದಿನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮತ್ತೆ ಚಾಲು ಮಾಡ್ತಾರೆ. ಅದೇನು ಮಾಡಿತ್ತು ಬಿಡು, ಅದ್ರ ಸೌಕರ್ಯಕ್ಕೆ ಏನು ಮಾಡೋದು, ಅದನ್ನು ತಗೊಂಡು ಏನು ಮಾಡಿ ಬೇಯಕ್ಕೆ ಚಾಲು ಮಾಡ್ತಾರೆ. ಹಂಗೆ ಐತಿದೆಲ್ಲ ಜಗತ್ತಿನ ಆಟ ಅಲ್ಲ. ಅದಕ್ಕೆ ಜನರ ಮೆಚ್ಚಿ ಮಾಡ್ಕೋಕ್ ಹೋಗ್ಬೇಡ. ಬಲ್ಲವರು ಹೌದು ಅನ್ಬೇಕು ನೀವು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು, ಹಂಗ ನಮ್ಮ ಜೀವನ ನಮ್ಮ ಆಚರಣೆ ಇರಬೇಕು ಅಂತ. ನಿನಗೂ ಲಾಭ ಐತಿ, ಮಾಡಿ ನೋಡ್ಕೋ. ಮಹಾತ್ಮರು ಹೇಳಿದಂತೆ ನಿನ್ನ ಜೀವನ ಕ್ರಮಾನೇ ಅಳವಡಿಸ್ಕೊಂಡೆ ಅಂದ್ರೆ, ಅದರಂತೆ ಜೀವಿಸಿದೆ ಅಂದ್ರೆ, ಅವ್ರು ಹೇಳಿದ ಪ್ರಕಾರ ನಿನ್ನ ಜೀವನ ಹೆಂಗೆ ಹುಟ್ಟಿದ್ದಕ್ಕೂ ಸಾರ್ಥಕ ಆತಪ್ಪ ನನ್ನ ಜನ್ಮ ಅಂತೀಯವ. ನಿನಗ ಹೊಳಿತೈತಿ, ಅದು ದೊಡ್ಡ ಲಾಭಪ್ಪ ಇದ್ರೊಳಗ. ಮಹಾತ್ಮರು ಹೇಳಿದ ಪ್ರಕಾರ ನಡ್ಕೊಂಡೆ ಅಂದ್ರೆ ಎಂಥ ಲಾಭವನ್ನು ನೀವು ಅಂತೀಯ. ಅದಕ್ಕೆ ಅದನ್ನು ಲಾಭ ಮಾಡ್ಕೋರಿ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಆ ಅನುಭವವನ್ನು ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಟ್ಟಾರೆ. ಅದನ್ನು ನಾವು ಮಾಡಬೇಕಾಗಿತ್ತು. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟುಕೊಂಡು ನಾವು ಅದನ್ನು ಅನುಕರಣೆ ಮಾಡಿದಾಗ ನಾವು ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಮಾಡ್ಕೊಂಡಂಗೆ. ಇಲ್ಲ ಅಂದ್ರೆ ವ್ಯರ್ಥ. ಕೇಳಿ ಮನೆಗೆ ಎದ್ದವಾರಿ ಏನು ಮಾಡೋದು. ಅವ್ರು ಹೇಳ್ತಾರೆ ಬಿಡಪ್ಪ, ದಿನ ಅದನ್ನು ಹೇಳ್ತಾರೆ. ನಾವು ಶ್ರದ್ಧೆಯಿಂದ ಅದನ್ನು ಆಲಿಸಿ ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರೆ ಅದು ಲಾಭ ಆಕೈತಿ. ಮಾಡಿ ನೋಡು. ಬರ್ತೈತೆ ಅಂತ ಹೇಳ್ಬೇಕಾಗೈತಿ, ಎಲ್ಲರಿಗೂ ಆಕೈತಿ ಅಂತ ಹೇಳ್ಬೇಕು. ಆಗಲಿಲ್ಲ ಅಂದ್ರೆ ನಿಮಗೆ ಹೇಳುದ್ರಾಗ ಏನು ಅರ್ಥ ಇಲ್ಲ ಬಿಡತ್ತೆ. ಪ್ರತಿಯೊಬ್ಬರಿಗೆ ಮಾಡ್ಕೊಳಕ್ ಬರ್ತೈತಿ, ಪ್ರಯತ್ನ ಮಾಡಿದ್ರೆ ಆಕೈತಿ. ನಾವು ಹೆಂಗೆ ಅದೇ ಬಿಡು ಮನೆ ನಮ್ಮಂಥವ್ರಿಂದ ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ಬರೇ ಬಾಳೆ ದೇಶಂತಾಗ ತೊಡಗು. ನಿಜವನ್ನ ತಿಳ್ಕೊಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ಬಂದವ್ರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ. ಬರೇ ನಮ್ಮ ವ್ಯಾವಹಾರಿಕ ಸಮಸ್ಯೆಗಳು ಅವು ಕರ್ಮಕ್ಕನುಸಾರವಾಗಿ ಬರುವ ನಾವು ಅವನು ತಪ್ಪಿಸ್ಕೊಳಕ್ಕೆ ಯಾರಿಗೂ ಆಗೋದು. ಮಾಡಿಬಿಟ್ಟಿ ಅವನಿಗೆ ಬಿಟ್ಟು ಬಾಣ ಹೆಂಗೆ ತಕ್ಕೊಳಿಕ್ಕೆ ಬರೋದಿಲ್ಲ, ಹಂಗೆ ಮಾಡಿದ ಕರ್ಮವನ್ನು ನಾವು ಅನುಭವಿಸಕ್ಕೆ ಬಂದೀವಿ. ಅನುಭವಿಸೋದೇ ಬೇರೆ ಪರಿಹಾರ ಅದಕ್ಕಿಲ್ಲ. ಆದ್ರೆ ಇದ್ರ ಕಡೆ ಲಕ್ಷ್ಯ ಇತ್ತಂದ್ರೆ ನಮ್ಗೆ ಏನಾದರೂ ನಮಗೆ ಬಾಧೆ ಇಲ್ಲ ಬಿಡೋದನ್ನ. ಅದನ್ನ ಯಾವ್ದು ಮಾಡೈತೆ ಅದು ಅಂತೈತಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಲಿಂಕ ತಪ್ಪಿಸ್ಕೊಂಡು ಆರಾಮಿರಾಗಿ ಬರ್ತೈತಿ ನಿನಗೆ. ಈ ಜ್ಞಾನವನ್ನು ಮಾಡ್ಕೊಂಡೆ ಅಂತ ಇದನ್ನ ಮಾಡವ್ರು ಯಾರು, ಉಣ್ಣವ್ರು ಯಾರು, ನೀ ಯಾರು ನೋಡ್ಕೊ. ನೀ ಮಾಡವನು ಅಲ್ಲ, ಉಣ್ಣವಲ್ಲ. ಯಾವ್ದಾರ ಮಾಡೈತಿ ಯಾವ್ದಾರ ಉಂಟೈತಿ, ಅದಕ್ಕೆಲ್ಲ ಸಾಕ್ಷಿಯಾಗಿ ನೀ ಅದಿ. ಅದಕ್ಕೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ ಅನ್ನೋದು ಅನುಭವ ಬರ್ತದೆ. ಈ ಜ್ಞಾನವು ನಿನ್ನ ನಿಜವನ್ನು ನೀ ತಿಳ್ಕೊಂಡೆ ಅಂದ್ರೆ ಅದಕ್ಕೆ ಅದನ್ನು ಮಾಡ್ಕೋ ಅಂದ. ನಿನ್ನ ನಿಜವಿದನ್ನು ತಿಳಿಯು ಬೇರೆಣ್ಣದಲ್ಲಿ ಮನುಜ ಅಂತ ಹಿಡ್ಕೊಂಡಾಗ ನಿನಗೆ ಬಾಧೆ ಇಲ್ಲ ನನಗನ್ನೋದು ಹೊಳಿತೈತಿ. ಅದಕ್ಕೆ ಜ್ಞಾನ ಪ್ರಾಪ್ತಿಗಾಗಿ ನಿರಂತರ ಈ ಅಭ್ಯಾಸದಾಗ ತೊಡಗಬೇಕು ನೋಡಿ. ನಮ್ಮನ್ನು ನಾವು ತಿಳ್ಕೊಳ್ಳೋ ಅಭ್ಯಾಸದಾಗ. ಬಾಕಿ ಏನು ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ತೋರಿಡುವಂಥ ವಸ್ತುಗಳು ಅವು ಇದಕ್ಕಿದ್ದಂಗೆ ಇರೋದಿಲ್ಲ, ನಾಶ ಆಗಬೇಕು. ಅದರಿಂದ ಏನೂ ಲಾಭ ಇಲ್ಲ. ಯಾವಾಗಲೂ ಇರುವಂಥದ್ದು ಐತಿ, ಯಾವುದೈತಿ ಇದಕ್ಕಿದ್ದಂಗೆ ಅದು ಸುಖರೂಪವಾದದ್ದು ಐತಿ. ಅದರ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ದುಃಖಿಗಳಾದವರೆಲ್ಲರೂ ಆ ಇರುವಿನ ಅನುಸಂಧಾನ ಮಾಡಿನ ದುಃಖರಹಿತ ಆದರು. ಎದ್ದಿಗಿದ್ದಂಗೆ ಇದ್ದದ್ದು ಅದು ಎಂದೂ ಬದಲಾವಣೆ ಆಗುವುದಿಲ್ಲ, ಕೆಡಲಾದಂಥ ವಸ್ತು. ಆ ಜ್ಞಾನವನ್ನು ಮಾಡ್ಕೊ. ಈ ಇಂದ್ರಿಯಗಳಿಗೆ ಗೋಚರ ಆಗುವಂಥ ಈ ಜಗತ್ತಿನ ವಸ್ತುಗಳ ಜ್ಞಾನ ಎಷ್ಟೇ ಮಾಡಿಕೊಂಡ್ರು ಕೂಡ ಇದ್ದಕ್ಕಿದ್ದಂಗೆ ಇರ್ತದೆ. ಕ್ಷಣ ಕ್ಷಣಕ್ಕನ ಬದಲಾವಣೆ ಹಾಕುವಂತ ಹೋಗ್ತಾವು, ವಿಕಾರ ಆಗಿ ನಾಶ ಆಗುತ್ತೆ. ತೋರಿಕೆ ಒಳಗಿಂದ ಯಾವುದೂ ಇದಕ್ಕಿದ್ದಂಗೆ ಇರುವುದಿಲ್ಲ. ವಿಕಾರ ಆಗಿ ನಾಶ ಆಗಿ ಹೋಗುತ್ತೆ. ಅದು ತಪ್ಪು ತಿಳುವಳಿಕೆಯಿಂದ ಅದ ನಾನು ನನ್ನದು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕೂತೀವಿ. ಅವು ಯಾವುವು ನಾನಲ್ಲ. ಅದಕ್ಕೆಲ್ಲ ಆಶ್ರಯ ಪದವಾಗಿ
ಅವು ವಿಕಾರ ಆಗುವುದು, ನಾಶ ಆಗುವುದು ನೋಡ್ಕೊಂತ ಅವುಗಳಿಂದ ಬಾಧೆ ಹೊಂದದೇ ಇರ್ತಕ್ಕಂಥ ಅರಿವು ಇರುವ ಆನಂದ ನಾನು. ನನಗೇನು ಅದಕ್ಕೆ ಸಂಬಂಧ ಇಲ್ಲ, ಅರಿವು ನಾನು. ಅವು ಅರಿವಿಸ್ಕೊಳ್ತಾವು ನನ್ನಿಂದ, ನನಗೆ ಗಣ್ಯವಾಗ್ಯದವು. ಬೇಕಾದವು ವಿಕಾರ ಆದರೂ ನನಗೆ ಅವಕ್ಕರ ಹತ್ತಿಲ್ಲ. ಶರೀರದ ವಿಕಾರ ಶರೀರದಾಗ ಅದಾವ, ಮನುಷ್ಯನ ವಿಕಾರ ಮನುಷ್ಯನಾಗ ಅದಾವ. ನನಗೆ ಯಾವ ವಿಕಾರನೂ ಆಗಿಲ್ಲ. ಅದನ್ನೆಲ್ಲ ತಿಳಿಯಾವ ನಾನು ಅವಿಕಾರಿ ಇದ್ದೇನೆ ಅನ್ನುವಂಥ ಅನುಭವವನ್ನು ಗಟ್ಟಿ ಮಾಡ್ಕೊ. ಮಹಾತ್ಮರು ಇದ ಎಚ್ಚರಿಕೆ ಕೊಟ್ಕೊಂತ ಬಂದಾರ, ನಿನ್ನಲ್ಲಿ ಏನಾರು ಆಗೈತೆ ಅನ್ನೋದು. ಈ ತಪ್ಪು ತಿಳುವಳಿಕೆಯಿಂದ ಅವ ನಾನು ಅಂತ ತಿಳ್ಕೊಂಡ ನನಗ ಆಗೈತೆ ಅಂತ ಒದ್ದಾಡ್ಲಿಕ್ಕೆ. ಶರೀರದಾಗ ಏನಾರ ನನಗ ಆಗೈತಿ, ಮನಸ್ಸಿನಾಗ ಏನಾರ ನನಗ. ಇಂದ್ರಿಯಗಳು ಕೆಟ್ಟವಾದಂದ್ರೆ ನಾನ ಕೆಟ್ಟ. ಅವು ಇಲ್ಲೂಲೇ ನಿನಗಿರಾಕ್ ಬರ್ತೈತಿ. ಅವು ಅವಶ್ಯಕತೆ ಇಲ್ಲ ನಿನಗೆ. ಈ ತೂರಿಕೆ ವಸ್ತುಗಳ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ನಿನಗೆ ಆರಾಮಿರಾಗ್ತದೆ. ಈ ತೂರಿಕೆ ಸಂಬಂಧದಿಂದ ನೀ ಯಾರದೇನು ನಿನಗೆ ಅನುಭವಕ್ಕೆ ಬರ್ದಂಗಾಗಿ ಇದರ ಸಂಬಂಧವನ್ನು ಕೈ ಬಿಡೋದು. ಅನಾತ್ಮದ ಸಂಬಂಧ ನೀನಲ್ಲದ್ದು, ಅನಾತ್ಮ ನೀ ಅಲ್ಲದರ ಸಂಬಂಧ ಕೈ ಬಿಡು. ಅದನ್ನು ಕೈ ಬಿಟ್ಟಾಗ ನಿನಗಿದ್ರ ಅನುಭವ ಆಕೈತಿ. ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳ್ಕೊಂಡಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಇದಕ್ಕೆ ಮುಕ್ತಿ ಅಥವಾ ಜೀವನ್ ಮುಕ್ತಿ ಮೋಕ್ಷ ಅಂತ ಕರೀತಾರೆ. ಇದನ್ನು ನಾವು ಮಾಡ್ಬೇಕಾಗೈತಿ. ನಾವಲ್ಲದನ್ನು ನಮ್ಮಿಂದ ಅರಿವಿಸ್ಕೊಳ್ಳೋದು ಯಾವುದು ನಾವಲ್ಲದನ್ನು. ನಮ್ಮನ್ನು ನಮಗೆ ಬಿಟ್ಟಿರಾಕ್ ಬರೋದಿಲ್ಲ, ನಾವಲ್ಲದನ್ನು ಬಿಟ್ಟಿರಾಕ್ ಬರ್ತದೆ. ಹಂಗಾರೆ ನಾವಲ್ಲದ್ದು ಯಾವುದು, ನಾವು ಯಾರು ಅನ್ನೋ ತಿಳ್ಕೊಬೇಕಾದ್ರೆ ನಮ್ಮಿಂದ ಅರಿವಿಸ್ಕೊಳ್ಳೋದು ಏನೈತಲ್ಲ, ಅರಿವು ನಾನು. ಅರಿವಿಸ್ಕೊಳ್ಳೋದೆಲ್ಲ ನನಗೆ ಗಣ್ಯವಾಗೈತಿ. ಇವೆಲ್ಲ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ನಮ್ಮಿಂದ ಇವು ಅರಿವಿಸ್ಕೊಳ್ತಾವ, ಒಂದಿಂದ ನಮ್ಗೆ ಗಣ್ಯವಾಗ್ಯದ ಅಂತ ತಿಳಿದು ಅವುಗಳ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ನಿರಂತರ ನಾವು ಪ್ರಯತ್ನ ಮಾಡೋದು. ತಪ್ಪಿಸ್ಕೊಂಡಾಗ ನಮಗಿದ ಅನುಭವ ಬರ್ತೈತಿ ಆನಂದದ. ಈ ಸಂಬಂಧ ಹಚ್ಕೊಂಡು ಬಳಲ್ತಿದ್ದೀನಿ. ಬಳಲಿಕ್ಕೆ ತಪ್ಪಬೇಕಂದ್ರೆ ನಿರಂತರ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಕಲಿ ನೋಡಿ. ಇದ ಅಭ್ಯಾಸ ತತ್ ನಡಿಬೇಕು. ಬಿಡು. सकल साधु संत महाराज